ನಾವು ಬೈಬಲ್ನ ತೆಗೆಯುವಾಗ ಬೈಬಲ್ನಲ್ಲಿ ಮೊಟ್ಟ ಮೊದಲ ಮನುಷ್ಯ ಯಾರು ಅಂತಂತಂದರೆ ಆದಾಮ್. ದೇವರು ಆದಾಮನನ್ನು ಮೊದಲನೇ ಮನುಷ್ಯನಾಗಿ ಅವರು ಸೃಷ್ಟಿ ಮಾಡಿದ್ರು. ಆಗ ಈ ಆದಾಮನ ಜೀವಿತದಲ್ಲಿ ಏನಾಯಿತು, ಆ ಆದಾಮನ ಜೀವಿತದಿಂದ ನಾನು ನೀವು ಏನನ್ನು ಕಲ್ತ್ಕೊಳ್ಬೇಕು ಅನ್ನುವಂಥದ್ದನ್ನು ಈ ದಿನದಲ್ಲಿ ನಾವು ದೇವರ ವಾಕ್ಯದಿಂದ ಧ್ಯಾನ ಮಾಡಿ ನೋಡೋಣ. ನಮಗೆ ಆದಾಮನ ಜೀವನ ಚರಿತ್ರೆ ಚೆನ್ನಾಗಿ ಗೊತ್ತಿರುತ್ತೆ. ಯಾಕಂದರೆ ನಾವು ಬೈಬಲ್ ಓದಬೇಕಂತ ಭಯಭಕ್ತಿಯಿಂದ ತೆರೆದಾಗ ಮೊದಲು ಓದೋದೇ ಆದಾಮನ ಚರಿತ್ರೆ. ಆಮೇಲೆ ಭಯಭಕ್ತಿ ಎಲ್ಲ ಹೊರಟೋಗ್ಬಿಟ್ಟು ಸ್ವಲ್ಪ ದಿವಸ ಆದಮೇಲೆ ಬೈಬಲ್ ಓದೋದನ್ನು ನಿಲ್ಲಿಸ್ಬಿಟ್ಟಿದ್ರು ಕೂಡ ಆದಾಮನ ಚರಿತ್ರೆ ನಾವು ಓದ್ಬಿಟ್ಟಿರ್ತೇವೆ. ಆವಾಗ ಅದರಿಂದ ಬೇರೆ ಬೇರೆ ಯಾರ್ಯಾರೋ ಚರಿತ್ರೆ ಗೊತ್ತಿಲ್ಲ ಅಂದ್ರೂ ಆದಾಮನ ಚರಿತ್ರೆ ಎಲ್ಲರಿಗೂ ಗೊತ್ತಿರುತ್ತೆ. ಯಾಕಂದರೆ ಒಂದು 2-3 ದಿವಸ ಮಾತ್ರ ಓದಿ ಸುಮ್ಮನಾಗಿದ್ರು ಓದೋದೇ ಆದಾಮನ ಬಗ್ಗೆ. ಅದರಿಂದ ನೀವು ಯೋಚನೆ ಮಾಡಿ, ನಿಮಗೆ ಬೈಬಲ್ನಲ್ಲಿ ಎಲ್ಲರ ಚರಿತ್ರೆ ಗೊತ್ತಾ, ಬರೀ ಆದಾಮನ ಚರಿತ್ರೆ ಮಾತ್ರ ಗೊತ್ತಾ ಅಂತ ಒಂದು ಯೋಚನೆ ಮಾಡಿ. ಬರೀ ಆದಾಮನ ಚರಿತ್ರೆ ಮಾತ್ರ ನಿಮ್ಗೆ ಗೊತ್ತಿದೆ ಅಂತಂದರೆ ನೀವು ಮುಂದಕ್ಕೆ ಹೋಗಿಲ್ಲ ಅಂತ ಅರ್ಥ. ಆದರೆ ನಾವು ಮುಂದಕ್ಕೆ ಹೋಗಿ ಪ್ರಕಟಣೆ ಗಂಟ ಹೋಗ್ಬೇಕು, ಆಮೇಲೆ ದೇವರಾಜ್ಯಕ್ಕೆ ಹೋಗ್ಬೇಕು. ಹಲ್ಲೆಲೂಯಾ. ಸರಿ, ನಾವು ಆದಾಮನ ಜೀವನ ಚರಿತ್ರೆ ಬಗ್ಗೆ ನಾವು ಧ್ಯಾನ ಮಾಡಿ ತಿಳ್ಕೊಳ್ಳೋಣ. ನಮಗೆ ಆದಾಮ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ದೇವರು ಆದಿಯಲ್ಲಿ ಆಕಾಶವನ್ನು, ಭೂಲೋಕವನ್ನು ಉಂಟು ಮಾಡಿದ್ರು, ಸಮುದ್ರವನ್ನು ಉಂಟು ಮಾಡಿದ್ರು, ಎಲ್ಲ ಜೀವಜಂತುಗಳನ್ನು ದೇವರು ಉಂಟು ಮಾಡಿದ್ರು, ಎಲ್ಲ ಗಿಡ ಮರಗಳನ್ನು ದೇವರು ಉಂಟು ಮಾಡಿದ್ರು, ಸಕಲವನ್ನ ದೇವರು ಉಂಟು ಮಾಡಿದ್ರು. ಎಲ್ಲ ಉಂಟು ಮಾಡಿ ಇವೆಲ್ಲವನ್ನ ಆಳ್ವಿಕೆ ಮಾಡಬೇಕಂತ ಹೇಳಿ ಇವೆಲ್ಲವುಗಳಿಗೂ ನಾಯಕನಾಗಿ ಒಬ್ಬರನ್ನ ಉಂಟು ಮಾಡಿದ್ರು. ಆ ಒಬ್ಬರು ಯಾರು ಅಂತಂದ್ರೆ ಮನುಷ್ಯ. ಮತ್ತೆ ಈ ಮನುಷ್ಯನನ್ನ ದೇವರು ಉಂಟು ಮಾಡಬೇಕಂತ ಅನ್ಕೊಂಡಾಗ ದೇವರು ಯಾವ ರೀತಿ ಉಂಟು ಮಾಡಿದ್ರು ಅಂತಂದ್ರೆ ತನ್ನ ಪ್ರತಿರೂಪದಲ್ಲಿ ಉಂಟು ಮಾಡಿದ್ರು. ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ದೇವರು ಉಂಟು ಮಾಡಿದ್ರು. ಭೂಮಿಯನ್ನ, ಸಕಲ ಜೀವಜಂತುಗಳನ್ನ ಆಳ್ವಿಕೆ ಮಾಡೋದಕ್ಕೋಸ್ಕರ ತನ್ನ ಸ್ವರೂಪದಲ್ಲಿ ದೇವರು ಉಂಟು ಮಾಡಿದ್ರು. ತನ್ನನ್ನು ಮನುಷ್ಯನಾಗಿ ಮಾಡಿದ್ರು. ಆ ಮನುಷ್ಯನೇ ಆದಾಮ್. ಹಾಗೆ ಇಷ್ಟೆಲ್ಲವನ್ನು ಉಂಟು ಮಾಡಿ ಕಡೆಗೆ ದೇವರೇನು ಮಾಡ್ತಾರೆ, ಏದೇನ್ ಅನ್ನುವಂಥ ಒಂದು ಪ್ರಾಂತ್ಯದಲ್ಲಿ ಒಂದು ತೋಟವನ್ನು ಉಂಟು ಮಾಡಿ ಆ ತೋಟದಲ್ಲಿ ಎಲ್ಲ ಥರ ಗಿಡ ಮರಗಳು ಬೆಳೆಯೋ ಹಾಗೆ ಮಾಡಿ, ಅದರಲ್ಲಿ ಎಲ್ಲ ಜೀವಜಂತುಗಳಿರೋ ಥರ ಮಾಡಿ, ಅದರಲ್ಲಿ ಒಂದು ನದಿ ಹರಿಯೋ ಥರ ಮಾಡಿ, ಆ ಉಂಟು ಮಾಡಿದಂಥ ಮನುಷ್ಯನನ್ನು ಕರ್ಕೊಂಡ್ಬಂದು ಆ ತೋಟದಲ್ಲಿ ಇಡ್ತಾರೆ. ಆ ತೋಟದಲ್ಲಿ ಇದ್ಕೊಂಡು ನೀನು ಇದನ್ನು ವ್ಯವಸಾಯ ಮಾಡು, ಈ ಒಂದು ತೋಟವನ್ನು ಕಾಯಿ ಅಂತ ಹೇಳಿ ಅವನಿಗೆ ಕೆಲಸ ಕೊಟ್ಟು, ನೀನು ಇಲ್ಲಿರುವಂಥ ಎಲ್ಲ ಹಣ್ಣುಗಳನ್ನ ಯಥೇಚ್ಛವಾಗಿ ತಿನ್ಬೋದು, ಮತ್ತು ನಿನ್ನ ಜೊತೆ ಜೀವಜಂತುಗಳೆಲ್ಲ ಇದೆ, ಅವುಗಳಿಗೂ ಸಹ ಎಲ್ಲ ಊಟಕ್ಕೆ ನಾನು ವ್ಯವಸ್ಥೆ ಮಾಡಿದ್ದೀನಿ. ನಿಮಗೆ ನೀರು ಬೇಕು, ಇಲ್ಲೇ ಒಂದು ನದಿ ಹರಿತಾ ಇದೆ, ಅದು ಎಲ್ಲರಿಗೂ ನೀರಿಗಾಗುತ್ತೆ, ನಿಮಗೆ ಯಾರಿಗೂ ಏನು ತೊಂದರೆ ಇಲ್ಲ, ಎಲ್ಲ ಸ್ವಚ್ಛಂದವಾಗಿ ಇಲ್ಲಿ ಬದುಕ್ಬೋದು ಅಂತ ಹೇಳ್ಕೊಟ್ಬಿಟ್ಟು ಆದಾಮನಿಗೆ ಆದರೆ ಒಂದೇ ಒಂದು ವಿಷಯ, ಇಲ್ಲೊಂದು ಮರ ಇದೆ ನೋಡು, ಈ ಮರದಲ್ಲಿರುವಂಥ ಹಣ್ಣನ್ನು ಮಾತ್ರ ಯಾವುದೇ ಕಾರಣಕ್ಕೂ ತಿನ್ನಬಾರ್ದು, ತಿಂದರೆ ತಿಂದಿದ್ದ ದಿವಸ ನೀನು ಸತ್ಯ ಹೋಗ್ತೀಯಾ ಅಂತೆಲ್ಲ ಹೇಳ್ಬಿಟ್ಟು ದೇವ್ರೇನು ಮಾಡ್ತಾರೆ, ಅಲ್ಲಿ ಇಡ್ತಾರೆ. ಆನಂತರ ದೇವ್ರೇನು ಮಾಡ್ತಾರೆ, ಆದಾಮನಿಗೆ ಒಬ್ಬನೇ ಇರೋ ಸರಿ ಇಲ್ಲ, ಅವನಿಗೆ ಯಾವುದಾದ್ರು ಒಂದು ಜೋಡಿಯನ್ನು ನಾನು ಮಾಡಬೇಕಂತ ಹೇಳಿ ಆದಾಮನ ಪಕ್ಕೆಲ್ಲದನ್ನು ತಗೊಂಡು ಅದರಿಂದ ಒಂದು ಸ್ತ್ರೀನ ಉಂಟು ಮಾಡಿ ಅವಳನ್ನು ರೂಪಿಸಿ ಅವನ ಜೊತೆಗೆ ಆ ತೋಟದಲ್ಲಿ ಇಡ್ತಾರೆ. ಇಟ್ಟು ಅವರನ್ನು ಆಶೀರ್ವದಿಸಿ ಇಲ್ಲಿ ನೀವಿರಿ ಅಂತ ಹೇಳಿ ದೇವರು ಕಾರ್ಯಗಳನ್ನ ಮಾಡ್ತಾರೆ. ಆಗ ಇಷ್ಟೆಲ್ಲ ಮಾಡಿ ದೇವರು ತಾನು ಸೃಷ್ಟಿ ಮಾಡೋದನ್ನೆಲ್ಲ ನೋಡುವಾಗ ಎಲ್ಲ ಸುಂದರವಾಗಿರುತ್ತೆ, ಎಲ್ಲ ತುಂಬ ಚೆನ್ನಾಗಿರುತ್ತೆ, ಎಲ್ಲ ತುಂಬ ಒಳ್ಳೆಯದಾಗಿರುತ್ತೆ. ಆಕಾಶ, ಭೂಮಿ, ಸಮುದ್ರ, ಆಕಾಶದಲ್ಲಿ ಹಕ್ಕಿಗಳು, ಭೂಮಿಯ ಮೇಲೆ ಮೃಗಗಳು, ಮತ್ತು ಎಲ್ಲ ಜೀವಜಂತುಗಳು, ಸಮುದ್ರದಲ್ಲಿರುವಂಥ ಜೀವಜಂತುಗಳು, ದೇವರು ಉಂಟು ಮಾಡುವಂಥ ಬೆಟ್ಟ, ಗುಡ್ಡ, ಪರ್ವತಗಳು, ಎಲ್ಲ ಗಿಡ ಮರಗಳು, ಅವುಗಳಲ್ಲಿ ಬರುವಂಥ ಫಲಗಳು, ಮತ್ತು ದೇವರು ಉಂಟು ಮಾಡುವಂಥ ಏದೇನು ತೋಟ, ಅಲ್ಲಿ ಮನುಷ್ಯರಿರುವಂಥದ್ದು, ಸಕಲ ಜೀವಜಂತುಗಳಿರುವಂಥದ್ದು, ದೇವರು ಅವ್ರ ಜೊತೆ ಬರ್ತಾ ಇದ್ರು, ಹೋಗ್ತಾ ಇದ್ರು, ಅವ್ರ ಜೊತೆ ಅನ್ಯೋನ್ಯವಾಗಿ ದೇವರಿದ್ರು. ಬಹು ಸುಂದರವಾಗಿ, ಸ್ವಚ್ಛಂದವಾಗಿ, ಅದ್ಭುತವಾಗಿ ಲೋಕ ಇತ್ತು. ಆಗ ಇದನ್ನ ನಾವು ನೋಡುವಾಗ ಇದರಿಂದ ನಮಗೇನು ಅರ್ಥ ಆಗುತ್ತೆ? ಇದರಿಂದ ನಮಗೇನು ಅರ್ಥ ಆಗುತ್ತೆ ಅಂತಂದ್ರೆ, ದೇವರು ಮನುಷ್ಯನು ಒಂದು ಸುಂದರವಾದ, ಸ್ವಚ್ಛಂದವಾದ, ಸಮಾಧಾನದಿಂದ ಕೂಡಿದ, ಪರಿಪೂರ್ಣವಾದ, ಒಂದು ಆನಂದ ಭರಿತವಾದ ಒಂದು ಜೀವಿತವನ್ನ ಜೀವಿಸಬೇಕು ಅನ್ನೋದಕ್ಕೋಸ್ಕರ ದೇವರು ಮನುಷ್ಯನನ್ನು ಉಂಟು ಮಾಡಿದ್ದು. ಪ್ರಾರಂಭದಲ್ಲಿ ಆ ಥರನೇ ಇತ್ತು. ಆದಿಕಾಂಡ 2 ಅಧ್ಯಾಯವನ್ನು ನಾವು ಓದುವಾಗ ಈ 2 ಅಧ್ಯಾಯದಲ್ಲಿ ಆ ರೀತಿಯೇ ಇತ್ತು. ತುಂಬ ಸುಂದರವಾಗಿ, ಸ್ವಚ್ಛಂದವಾಗಿ, ತುಂಬ ಚೆನ್ನಾಗಿ ಲೋಕ ಇತ್ತು. ಮನುಷ್ಯನ ಜೀವಿತನೂ ತುಂಬ ಚೆನ್ನಾಗಿತ್ತು. ಆದಾಮು ಅವ್ವ ಏನೇನು ತೋಟದಲ್ಲಿ ಇದ್ಕೊಂಡು ಎಲ್ಲ ಪ್ರಾಣಿ ಪಕ್ಷಿಗಳ ಜೊತೆ ಓಡಾಡಿಕೊಂಡು ಅವರ ಹಣ್ಣು ತಿನ್ಕೊಂಡು ಅವ್ರ ಕುಟುಂಬವಾಗಿ ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಚೆನ್ನಾಗಿ ಬರುತ್ತಾ ಇತ್ತು. ಎಲ್ಲ ತುಂಬ ಚೆನ್ನಾಗಿತ್ತು. ಅವಾಗ ಇದನ್ನು ನೋಡುವಾಗ ನಮಗೇನು ಅರ್ಥ ಆಗುತ್ತೆ? ಅಂತಂತಂದರೆ ದೇವರು ಮನುಷ್ಯ
ಒಂದು ಸುಂದರವಾದ ಸ್ವಚ್ಛಂದವಾದ ಒಳ್ಳೆಯ ಜೀವಿತ ಜೀವಿಸಬೇಕಂತ ಹೇಳಿ ಇಷ್ಟಪಟ್ಟು ಮನುಷ್ಯನನ್ನು ಸಕಲವನ್ನು ಉಂಟು ಮಾಡಿದರು. ಆದರೆ ಇವತ್ತು ನಾನು ನೀವು ಲೋಕವನ್ನು ನೋಡುವಾಗ ಲೋಕ ಆ ರೀತಿಯಾಗಿದೆಯಾ? ಇವತ್ತು ಲೋಕ ಯಾವ ರೀತಿಯಾಗಿದೆ? ಇವತ್ತು ಲೋಕ ದೇವರು ಇಷ್ಟಪಟ್ಟ ರೀತಿಯಲ್ಲಿ ಇಲ್ಲ. ಯಾವ ಉದ್ದೇಶದಿಂದ ಮನುಷ್ಯನನ್ನು ದೇವರು ಸಕಲವನ್ನು ಉಂಟು ಮಾಡಿದರೋ ಆ ಉದ್ದೇಶದಲ್ಲಿ ಇವತ್ತು ಲೋಕ ಮನುಷ್ಯನ ಜೀವಿತ ಇಲ್ಲ. ಎಲ್ಲಿ ನೋಡಿದ್ರು ಒಡೆದಾಟ, ಬಡಿದಾಟ, ಕೊಲೆಗಳು, ರಕ್ತ ಸುರಿಸಲ್ಪಡುವಿಕೆ, ಸಾವು ನೋವುಗಳು, ಭ್ರಷ್ಟಾಚಾರ, ಅಕ್ರಮ, ಅನ್ಯಾಯ, ಅನೀತಿ, ರೋಗಗಳು, ಕಷ್ಟಗಳು, ಬಾಧೆಗಳು, ಸಮಸ್ಯೆಗಳು. ಎಷ್ಟೋ ಜನ ನಾವು ಯಾಕಾದ್ರೂ ಬದುಕ್ತಾ ಇದ್ದೀವೋ ಅಂತ ಬಾಧೆ ಪಡುವಂಥವ್ರನ್ನ ನಾವು ನೋಡ್ತೀವಿ. ಯಾಕಾದ್ರೂ ನಾವು ಹುಟ್ಟಿದುವ ಮನುಷ್ಯರಾಗಿ ಅಂತ ಬಾಧೆ ಪಡುವಂಥವ್ರನ್ನ ನಾವು ನೋಡ್ತೀವಿ. ಆಗ ದೇವರು ಏನು ಉದ್ದೇಶಿಸಿದಾರೋ ಅದಕ್ಕೆ ತದ್ವಿರುದ್ಧವಾಗಿ ಇವತ್ತು ಲೋಕ ಇದೆ. ಆದರೆ ಒಂದು ವೇಳೆ ಮನುಷ್ಯನ ಜೀವಿತ ತಿರುಗಿ ಆ ಹಿಂದಿನ ಜೀವಿತಕ್ಕೆ ಹೋಗ್ಬಿಟ್ರೆ ಹೆಂಗಿರುತ್ತೆ? ಇವತ್ತು ನಾವು ಕಣ್ಮುಂದೆ ಎಷ್ಟೋ ಕಾಣ್ತಾ ಇದ್ದೀವಿ. ಅಕ್ರಮ, ಮೋಸ, ಅನ್ಯಾಯ, ಸಾವು, ನೋವು, ಬಾಧೆಗಳು, ಸಂಕಟಗಳು, ಎಷ್ಟೋ ಪಾಡುಗಳನ್ನ ಲೋಕದಲ್ಲಿ ನಾವು ಕಾಣ್ತಾ ಇದ್ದೀವಿ. ಲೋಕ ಕೆಟ್ಟು ಹೋಗಿದೆ, ಹಾಳಾಗಿ ಹೋಗಿದೆ. ಆದರೆ ಒಂದು ವೇಳೆ ಆದಾಮು ಅವಳಿಗೆ ಎಂಥ ಲೋಕವನ್ನ, ಎಂಥ ಜೀವಿತವನ್ನ ದೇವರು ಸೃಷ್ಟಿ ಮಾಡಿ ಕೊಟ್ಟರು, ಆ ಜೀವಿತಕ್ಕೆ ತಿರುಗಿ ನಾವೆಲ್ಲರೂ ಹಿಂತಿರುಗಿ ಹೋಗ್ಬಿಡೋಕ್ಕೆ ಸಾಧ್ಯ ಆದರೆ ಅದೆಷ್ಟು ಚೆನ್ನಾಗಿರುತ್ತೆ. ನಿಮ್ಗೆ ಯಾರಿಗಾದ್ರೂ ತಿರುಗಿ ಹಂಗೆ ನಮ್ಮ ಜೀವಿತ ಹೋಗ್ಬಿಟ್ಟೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತಾ? ಇಲ್ಲ ಇದೇ ಚೆನ್ನಾಗೈತೆ ಅಂತ ಅನಿಸ್ತಾ ಇತ್ತಾ? ಯಾವ್ದು ಚೆನ್ನಾಗಿದೆ ಅನ್ಸುತ್ತೆ ನಿಮಗೆ? ಆದಾಮ ಅವ್ವ ಜೀವಿಸಿದಂತ ದೇವ್ರ ಉದ್ದೇಶ ಮಾಡಿ ಸೃಷ್ಟಿ ಮಾಡಿದಂತ ಆ ದಿನಗಳು, ಆ ಜೀವಿತ ತುಂಬಾ ಚೆನ್ನಾಗಿದೆ. ಅಲ್ಲಿಗೆ ಒಂದು ವೇಳೆ ಹೋಗ್ಬಿಟ್ರೆ ಮನುಷ್ಯನು ಪಾಪ ಇಲ್ಲದಿರ, ಇನ್ನು ಮೋಸ ಇಲ್ದಿರ, ಅಕ್ರಮ ಇಲ್ದಿರ, ರಕ್ತ ಸುರಿಸಲ್ಪಡ್ಬೇಕೆ, ಸಾವು, ರೋಗ, ಬಾಧೆ, ಸಮಸ್ಯೆಗಳು ಏನು ಇಲ್ದಿರ ಸ್ವಚ್ಛಂದವಾಗಿ ಆಯಾಗಿ ಸಂತೋಷವಾಗಿ ದೇವರೊಟ್ಟಿಗೆ ಜೀವಿಸೋದಕ್ಕೆ ತಿರುಗಿ ಮನುಷ್ಯನಿಗೆ ಅವಕಾಶ ಬಂದ್ಬಿಟ್ರೆ ಹೆಂಗಿರುತ್ತೆ? ತುಂಬಾ ಚೆನ್ನಾಗಿರುತ್ತೆ. ಆದರೆ ಅದು ಬರೋದಿಲ್ಲ. ಆದ್ರೂ ಅದು ಬರುತ್ತೆ. ಹಂಗಂದ್ರೆ ಈ ಲೋಕದಲ್ಲಿ ಅದು ಬರೋದಿಲ್ಲ, ಆದರೆ ಮುಂದಿನ ಲೋಕದಲ್ಲಿ ಅದು ಬರುತ್ತೆ. ಹಲ್ಲೆಲೂಯಾ. ಈ ಲೋಕ, ಈ ಆಕಾಶ, ಈ ಭೂಮಿ, ಈ ಲೋಕ ಪಾಪದಿಂದ ಶಾಪಕ್ಕೆ ಒಳಗಾಗಿ ಕೆಟ್ಟು ಹೋಗಿದೆ. ಆದರೆ ದೇವ್ರೇನ್ ಮಾಡ್ತಾರೆ ಅಂತಂದ್ರೆ ಈ ಆಕಾಶವನ್ನು ಭೂಮಿಯನ್ನು ತೆಗೆದು ಹಾಕಿ ಹೊಸ ಆಕಾಶ, ಹೊಸ ಭೂಲೋಕವನ್ನು ಉಂಟು ಮಾಡಿ ಹೊಸ ಯೆರೂಸಲೇಮ್ ಪಟ್ಟಣವನ್ನ ದೇವರು ಸೃಷ್ಟಿಸಿ ವಿಮೋಚಿಸಲ್ಪಟ್ಟವರೆಲ್ಲರನ್ನ ಅಲ್ಲಿ ಸೇರಿಸಿ ಅವರೊಟ್ಟಿಗೆ ದೇವರು ಸದಾಕಾಲವೂ ವಾಸ ಮಾಡ್ತಾರೆ. ಹಲ್ಲೆಲೂಯಾ. ಆಗ ಮನುಷ್ಯ ಏನನ್ನ ಕಳ್ಕೊಂಡೋ ಅದನ್ನ ತಿರುಗಿ ಪಡ್ಕೊಳ್ತಾನೆ. ಯಾವ ಜೀವಿತದಿಂದ ಮನುಷ್ಯ ಬಿದ್ದು ಹೋದ್ನೋ ಆ ಜೀವಿತವನ್ನ ತಿರುಗಿ ಪಡ್ಕೊಳ್ತಾನೆ. ಆದ್ರೆ ಕೇವಲ ಆ ಜೀವಿತವನ್ನ ಪಡೆದುಕೊಳ್ಳೋದು ಮಾತ್ರ ಅಲ್ಲ, ಅದಕ್ಕಿಂತ ಶ್ರೇಷ್ಠವಾದದನ್ನ ಪಡ್ಕೊಳ್ತಾನೆ, ಅದಕ್ಕಿಂತ ಮಹಿಮೆಯಾದದನ್ನ ಪಡ್ಕೊಳ್ತಾನೆ. ಈ ಲೋಕದಲ್ಲಿ ಆ ಏದೇನ್ ತೋಟವನ್ನ ದೇವರು ಉಂಟು ಮಾಡಿ ಆದಾಮ ಅವಳನ್ನ ಅಲ್ಲಿಟ್ಟು ಎಲ್ಲವನ್ನ ಇಟ್ಟು ಎಲ್ಲಾ ರೀತಿ ಚೆನ್ನಾಗಿತ್ತು. ಆದ್ರೆ ದೇವರ ಆಜ್ಞೆಯನ್ನು ಮೀರಿ ಅವರು ತಪ್ಪಿ ಹೋದ್ರು. ಆದ್ರೆ ಮುಂದಿನ ಲೋಕ ಮತ್ತೆ ಬರುತ್ತೆ. ಪ್ರಕಟಣೆ ಪುಸ್ತಕದಲ್ಲಿ ಕಡೆಯ 2 ಅಧ್ಯಾಯವನ್ನು ನಾವು ಓದುವಾಗ 21, 22 ಆ 2 ಅಧ್ಯಾಯದಲ್ಲಿ ಈ ಲೋಕದ ಕಡೆಯಲ್ಲಿ ದೇವರು ಏನ್ ಮಾಡ್ತಾರೆ ಅಂತ ಬರೆಯಲ್ಪಟ್ಟಿದೆ. ದೇವರು ಹೊಸ ಆಕಾಶ, ಹೊಸ ಭೂಲೋಕ, ಹೊಸ ಯೆರೂಸಲೇಮ್ ಪಟ್ಟಣವನ್ನು ಸೃಷ್ಟಿ ಮಾಡಿ ಅಲ್ಲಿ ತನ್ನವರೆಲ್ಲರನ್ನು ಇಟ್ಟು ಅವರೊಟ್ಟಿಗೆ ದೇವರು ಸದಾಕಾಲ ವಾಸ ಮಾಡ್ತಾರೆ. ಆಗ ಪ್ರಾರಂಭದಲ್ಲಿ ಮನುಷ್ಯನಿಗೆ ಎಂಥ ಜೀವಿತವನ್ನು ದೇವರು ಉದ್ದೇಶಿಸಿದರೋ ಆ ಜೀವಿತ ತಿರುಗಿ ಇನ್ನೂ ಮಹಿಮೆಯಾಗಿ ಕಡೆಯಲ್ಲಿ ಮನುಷ್ಯನಿಗೆ ಬರುತ್ತೆ. ಹಲ್ಲೆಲೂಯಾ. ಆದ್ರೆ ಅದು ಯಾರಿಗೆ ಬರುತ್ತೆ? ಯಾವನು ಜಯವನ್ನು ಹೊಂತಾನೋ ಅವನು ಮಾತ್ರ ಅದು ಸಿಗುತ್ತೆ. ಆದಾಮ ಸೋತು ಹೋದ, ಆದ್ರೆ ಯಾವನು ಜಯ ಹೊಂತಾನೋ ಅವನಿಗೆ ಆ ಪಟ್ಟಣ ಸಿಗುತ್ತೆ. ಹಲ್ಲೆಲೂಯಾ. ಅಲ್ಲಿ ಇನ್ನು ಮರಣ ಇಲ್ಲ, ಅಲ್ಲಿ ಇಲ್ಲಿ ಕಣ್ಣೀರಿಲ್ಲ, ಅಲ್ಲಿ ಇನ್ನ ಗೋಳಾಟವಿಲ್ಲ, ಅಲ್ಲಿ ಬಾಧೆ ಇಲ್ಲ, ಅಲ್ಲಿ ವೇದನೆ ಇಲ್ಲ, ಅಲ್ಲಿ ಹಿಂಸೆ ಇಲ್ಲ, ನೋವಿಲ್ಲ, ಅಪರಾಧವಿಲ್ಲ, ಪಾಪವಿಲ್ಲ, ಅಶುದ್ಧವಾದದ್ದಿಲ್ಲ. ಪರಿಶುದ್ಧರು ಮಾತ್ರವೇ ಅಲ್ಲಿ ಸೇರ್ತಾರೆ. ಹಲ್ಲೆಲೂಯಾ. ಏದೇನ್ ತೋಟದಲ್ಲಿ ದೇವರು ಆಗಾಗ ಬಂದು ಹೋಗ್ಬಿಡ್ತಾ ಇದ್ರು, ಆದ್ರೆ ಹೊಸ ಯೆರೂಸಲೇಮಿನಲ್ಲಿ ದೇವರು ಅವರ ಮಧ್ಯದಲ್ಲಿ ಯಾವಾಗಲೂ ವಾಸ ಮಾಡ್ತಾರೆ. ಹಲ್ಲೆಲೂಯಾ. ಏದೇನ್ ತೋಟದಲ್ಲಿ ಸರ್ಪ ನುಸುಳ್ಕೊಂಡು ಬರೋದಕ್ಕೆ ಅವಕಾಶ ಇತ್ತು. ಹೊಸ ಯೆರೂಸಲೇಮ್ ಪಟ್ಟಣದಲ್ಲಿ ಯಾವ ಸರ್ಪನೂ ಬರೋದಿಲ್ಲ, ಎಲ್ಲವನ್ನ ದೇವರು ತುಳಿದು ನಾಶ ಮಾಡಾಕಿದ್ದಾರೆ. ಹಲ್ಲೆಲೂಯಾ. ಆಗ ಮನುಷ್ಯ ಯಾವುದನ್ನ ಕಳ್ಕೊಂಡೋ ಅದನ್ನ ತಿರುಗಿ ಪಡ್ಕೊಳ್ತಾನೆ. ಆದ್ರೆ ಅದನ್ನ ಮಾತ್ರ ಅಲ್ಲ, ಅದಕ್ಕಿಂತ ಶ್ರೇಷ್ಠವಾದದನ್ನ ಪಡ್ಕೊಳ್ತಾನೆ. ದೇವರೊಟ್ಟಿಗೆ ಮಹಿಮೆಯಾದ ಲೋಕದಲ್ಲಿ ಆದಾಮ ಅವ ಜೀವಿಸಿದ್ದು ಸಾಧಾರಣವಾದ ಏದೇನ್ ತೋಟ.
ಇವತ್ತು ನಾನು ನೀವು ಯಾವ ತರ ಇದ್ದೀವಿ ಭೂಲೋಕದಲ್ಲಿ, ಇದೇ ಭೂಲೋಕದಲ್ಲಿ ಇವತ್ತು ನಮಗೆ ಎಲ್ಲ ಕಡೆ ಅಲ್ಲಲ್ಲಿ ತೋಟಗಳಿದೆ. ಅದೇ ರೀತಿಯಾದ ತೋಟದಲ್ಲಿ ಅವ್ರು ವಾಸ ಮಾಡಿದ್ರು. ಆದರೆ ದೇವರು ಅವ್ರು ಒಟ್ಟಿಗಿದ್ರು, ಅದು ದೇವರೇ ಅವ್ರಿಗೋಸ್ಕರ ಮಾಡಿಕೊಟ್ಟಂತ ತೋಟ. ಆದರೆ ನಾವು ಹೊಸ ಮಹಿಮೆಯಿಂದ ಕೂಡಿರುವಂತ ದೇವರ ರಾಜ್ಯವನ್ನ ಪ್ರವೇಶಿಸ್ತೇವೆ. ಹಲ್ಲೆಲೂಯಾ. ಆಗ ದೇವರ ಆದಿಯಲ್ಲಿ ಮಾಡಿದಂತ ಸೃಷ್ಟಿಯನ್ನ, ಅವ್ರ ಪಾಪವನ್ನು ಮಾಡಿ ಬಿದ್ದೋಗೋದಕ್ಕಿಂತ ಮುಂಚೆ ಇದ್ದಂತ ಲೋಕವನ್ನ ನೋಡುವಾಗ ಅದು ಎಷ್ಟೋ ಚೆನ್ನಾಗಿತ್ತು. ದೇವರು ಉದ್ದೇಶಿಸಿದ್ದು ಅದನ್ನೇ. ಆದ್ರೆ ಇವತ್ತೇನಾಗಿದೆ, ಲೋಕವನ್ನ ನೋಡುವಾಗ ಲೋಕ ಕೆಟ್ಟು ಹೋಗಿರುವುದಂತನ್ನ ನಾವು ಕಾಣ್ತೀವಿ. ಮನುಷ್ಯನ ಜೀವಿತ ಕೆಟ್ಟು ಹೋಗಿರುವಂತದನ್ನ ನಾವು ಕಾಣ್ತೀವಿ. ಆದ್ರೆ ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದ ಯೇಸು ಕ್ರಿಸ್ತನು ತಿರುಗಿ ಎಲ್ಲವನ್ನು ಸರಿಪಡಿಸಿ ಒಂದಕ್ಕೆ ಎರಡಾಗಿ ಮಹಿಮೆಯಾದ ಲೋಕವನ್ನು ನಮಗೆ ಕೊಡುವನು. ಹಲ್ಲೆಲೂಯಾ. ಸರಿ, ದೇವರ ಆದಾಮನನ್ನ ಅವಳನ್ನ ಸೃಷ್ಟಿಸಿ ಸಕಲವನ್ನು ಸೃಷ್ಟಿಸಿ ಆ ಏದೇನ್ ತೋಟದಲ್ಲಿಟ್ಟು ಅವರೊಟ್ಟಿಗೆ ಸಂಚರಿಸ್ತಾ ಇದ್ದಾಗ ಎಲ್ಲ ಚೆನ್ನಾಗಿತ್ತು. ಆದ್ರೆ ಚೆನ್ನಾಗಿದ್ದಂತ ಎಲ್ಲ ಇವತ್ತು ನಾನು ನೀವು ಇರೋ ರೀತಿಯಲ್ಲಿ ಕೆಟ್ಟು ಹೋಗೋದಕ್ಕೆ ಕಾರಣ ಏನು? ಎಷ್ಟೋ ಚೆನ್ನಾಗಿರ್ಬೇಕಾಗಿದ್ದಂತ ಮನುಷ್ಯನ ಜೀವಿತ ಕೆಟ್ಟು ಹೋದದಕ್ಕೆ ಕಾರಣ ಏನು? ಕೆಟ್ಟು ಹೋದದಕ್ಕೆ ಕಾರಣ ಏನು ಅಂತಂದ್ರೆ, ಅವರು ದೇವರ ಆಜ್ಞೆಯನ್ನ ಕೈಗೊಳ್ಳದೆ ಹೋದ್ರು, ದೇವರಿಗೆ ವಿಧೇಯರಾಗದೆ ಹೋದ್ರು. ದೇವರು ಈ ತೋಟದಲ್ಲಿ ಎಲ್ಲಾ ಹಣ್ಣುಗಳನ್ನು ತಿನ್ನಬಹುದು, ಇದೊಂದು ಹಣ್ಣನ್ನು ಮಾತ್ರ ತಿನ್ನಬಾರದು ಅಂತ ಹೇಳಿದ್ರು. ಆದ್ರೆ ಅವರೇನ್ ಮಾಡಿದ್ರು, ಆ ಆಜ್ಞೆಯನ್ನ ಮೀರಿ ಹಣ್ಣನ್ನ ತಿಂದ್ರು. ಆಗ ದೇವರ ಆಜ್ಞೆಯನ್ನ ಮೀರಿ ದೇವರಿಗೆ ಅಧೀರರಾಗಿ ಅವ್ರ ಹಣ್ಣನ್ನು ತಿಂದಿದ್ದರಿಂದ ಪಾಪ ಲೋಕವನ್ನ ಪ್ರವೇಶ ಮಾಡಿತು, ಶಾಪ ಲೋಕವನ್ನ ಪ್ರವೇಶ ಮಾಡಿತು, ಮರಣ ಮನುಷ್ಯನಿಗೆ ಉಂಟಾಯಿತು. ಅವಾಗ ಅದರ ನಿಮಿತ್ತವಾಗಿ ಇವತ್ತು ಮನುಷ್ಯನ ಜೀವಿತ ಯಾವ ಸ್ಥಿತಿಯಲ್ಲಿ ಇದೆಯೋ ಆ ಸ್ಥಿತಿಗೆ ಮನುಷ್ಯನು ಬರಬೇಕಾಗಿರುವಂತ ಪರಿಸ್ಥಿತಿ ಬಂತು. ಆಗ ಎಷ್ಟೋ ಸ್ವಚ್ಛಂದವಾಗಿ ಚೆನ್ನಾಗಿದ್ದಂತ ಮನುಷ್ಯನ ಜೀವಿತ ಕೆಟ್ಟು ಹೋಗೋದಕ್ಕೆ ಕಾರಣ ಪಾಪ. ಇವತ್ತು ನನ್ನ ನಿಮ್ಮ ಜೀವಿತದಲ್ಲಿ ಎಷ್ಟೋ ಸಲ ನಾವು ಸಮಾಧಾನವನ್ನ ಕಳ್ಕೊಳ್ತೇವೆ, ಸಂತೋಷವನ್ನು ಕಳ್ಕೊಳ್ತೇವೆ, ದೇವರಿಟ್ಟ ಆಶೀರ್ವಾದಗಳನ್ನ ಕಳ್ಕೊಳ್ತೇವೆ, ಒಂದು ಒಳ್ಳೆಯ ಸುಂದರವಾದ ಜೀವಿತವನ್ನ ಕಳ್ಕೊಳ್ತೇವೆ ಅಂತಂತಂದ್ರೆ ಅದಕ್ಕೆ ಪಾಪ ಕಾರಣವಾಗಿರುತ್ತೆ. ಆದಾಮ ಅವರ ಜೀವಿತ ಎಷ್ಟೋ ಚೆನ್ನಾಗಿತ್ತು, ಆದ್ರೆ ಅಂತ ಜೀವಿತ ಶಾಪಗ್ರಸ್ತವಾಗಿ ಹೋಗೋದಕ್ಕೆ, ಹಾಳಾಗಿ ಹೋಗೋದಕ್ಕೆ ಕಾರಣ ಪಾಪ. ದೇವರಿಗೆ ವಿರುದ್ಧವಾಗಿ ಅವಿಧೇಯರಾದದ್ದು ಅವರ ಜೀವಿತವನ್ನು ನಾಶ ಮಾಡಿತ್ತು. ಇವತ್ತು ಅನೇಕರ ಜೀವಿತಗಳಲ್ಲಿ ಅದು ನಾಶದ ಹಾದಿಯಲ್ಲಿದೆ ಅನ್ನೋದಕ್ಕೆ ಕಾರಣ ಅವ್ರ ಸಂತೋಷ ಕಳ್ಕೊಂಡು, ನೆಮ್ಮದಿ ಕಳ್ಕೊಂಡು, ಬಾಧೆಗಳಲ್ಲಿ ತೊಂದರೆಗಳಲ್ಲಿ ಇದ್ದಾರೆ ಅನ್ನೋದಕ್ಕೆ ಕಾರಣ ದೇವರ ಆಜ್ಞೆಯನ್ನ ಮೀರಿದ ಪಾಪವಾಗಿರುತ್ತೆ. ದೇವರ ವಾಕ್ಯದಲ್ಲಿ ದೇವರ ಆಜ್ಞೆಗೆ ಒಳಗಾಗದೆ ದೇವರ ಆಜ್ಞೆಯನ್ನು ಮೀರಿ ತಮ್ಮ ಸುಂದರವಾದ ಜೀವಿತಗಳನ್ನ ಕೆಡಿಸಿಕೊಂಡಂತ ಎಷ್ಟೋ ಮನುಷ್ಯರಿದ್ದಾರೆ. ಮೋಶೆಯನ್ನ ನಾವು ನೋಡ್ತೇವೆ, ಮಹಿಮೆಯಾದ ದೇವ ಸೇವಕನು. ಆದ್ರೆ ಅಂತ ಸೇವಕನು ಒಂದು ಸಮಯ ದೊಡ್ಡ ತಪ್ಪನ್ನ ಮಾಡ್ತಾನೆ. ದೇವರು ಇಸ್ರಾಯೇಲ್ ಜನಗಳಿಗೆ ನೀರು ಬೇಕಾಗಿದ್ದಾಗ ಒಂದು ಬಂಡೆಯನ್ನು ತೋರಿಸಿ ಆ ಬಂಡೆಗೆ ಅಪ್ಪಣೆ ಕೊಡು, ಅದು ನೀರು ಕೊಡುತ್ತೆ ಅಂತ ಹೇಳಿದ್ರೆ ಮೋಶೆ ಅದನ್ನು ನಂಬೋದಿಲ್ಲ. ದೇವರನ್ನ ಮೋಶೆ ನಂಬೋದಿಲ್ಲ. ಐಗುಪ್ತ ದೇಶದಲ್ಲಿ ಎಷ್ಟೋ ಮಹತ್ ಕಾರ್ಯಗಳನ್ನು ಮಾಡಿದ ದೇವರು, ಅರಣ್ಯದಲ್ಲಿ ಇದುವರೆಗೂ ಎಷ್ಟೋ ಮಹತ್ ಕಾರ್ಯಗಳನ್ನು ಮಾಡಿದ ದೇವರು. ಆ ದೇವರು ಹೇಳ್ತಾ ಇದ್ರೆ ಆ ಬಂಡೆಗೆ ಒಂದು ಮಾತು ಹೇಳು, ನೀರು ಬರುತ್ತೆ ಅಂತ ಹೇಳಿದ್ರೆ ಮೋಶೆಗೆ ನಂಬಿಕೆ ಬರಲಿಲ್ಲ. ನಾನು ಒಂದು ಮಾತು ಹೇಳಿದ್ರೆ ಅದು ನೀರು ಕೊಡುತ್ತೆ ಅನ್ನೋಂಥ ನಂಬಿಕೆ ಮೋಶೆಗೆ ಬರಲಿಲ್ಲ. ದೇವರನ್ನ ಮೋಶೆ ನಂಬದವನಾಗಿ ಹೋದ. ಆ ಅಪನಂಬಿಕೆಯಿಂದ ಅವನು ಕೋಲನ್ನು ತಗೊಂಡು 2 ಸಾರಿ ಆ ಬಂಡೆಗೆ ಹೊಡಿತಾನೆ. ಆದ್ರೆ ನೀರು ಬರುತ್ತೆ. ಆದ್ರೆ ದೇವರು ಮೋಶೆಗೆ ಹೇಳ್ತಾರೆ, ನೀನು ನನ್ನನ್ನು ನಂಬದೆ ಹೋದಿ, ನೀನ್ ನನ್ನ ಆಜ್ಞೆಯನ್ನು ಮೀರಿದೆ, ನೀನ್ ನನ್ನ ಗೌರವವನ್ನ ಇಸ್ರಾಯೇಲ್ ಜನಗಳ ಮುಂದೆ ಕಾಪಾಡದೆ ಹೋದೆ, ನೀನ್ ಕಾನಾನನ್ನು ಪ್ರವೇಶ ಮಾಡುವುದಿಲ್ಲ, ಈ ಜನಗಳನ್ನ ನೀನ್ ಕಾನಾನಿಗೆ ಕರ್ಕೊಂಡು ಹೋಗೋದಿಲ್ಲ, ಈ ಅರಣ್ಯದಲ್ಲಿಯೇ ನೀನ್ ಪ್ರಾಣ ಬಿಡಬೇಕು ಅಂತ ದೇವರು ಮೋಶೆಗೆ ಹೇಳಿದ್ರು. ಆಗ ಮೋಶೆಗೆ ಆ ಸ್ಥಿತಿಗೆ ಕಾರಣ ದೇವರ ಆಜ್ಞೆಯನ್ನು ಮೀರಿದ, ದೇವರ ಆಜ್ಞೆಗೆ ತಾನು ಒಳಗಾಗಲಿಲ್ಲ. ಅರಸನಾಗಿರುವಂತ ದಾವೀದನು ಶ್ರೇಷ್ಠವಾದ ದೇವ ಮನುಷ್ಯನು, ಆದ್ರೆ ಇವನು ಒಂದು ಕಾಲದಲ್ಲಿ ದೇವರ ಆಜ್ಞೆಯನ್ನು ಮೀರಿ ತಪ್ಪು ಮಾಡ್ದ. ಬತ್ಷೆಬೆಯಲ್ಲಿ ಪಾಪವನ್ನು ಮಾಡಿ ನೀತಿವಂತನಾದ ಊರಿಯನನ್ನ ಕೊಂದು ಹಾಕಿದ. ಅದರ ಫಲ ತನ್ನ ಮಕ್ಕಳು ಒಬ್ಬರನ್ನೊಬ್ಬರು ಅವರೇ ಕೊಂದುಕೊಂಡರು. ದೇವರು ಹೇಳಿದ ಮಾತು, ಕತ್ತಿ ನಿನ್ನ ಮನೆಯನ್ನು ಬಿಟ್ಟು ಹೋಗುವುದೇ ಇಲ್ಲ ಅಂತ ದೇವರು ಹೇಳಿದ್ರು. ನಿನ್ ಬತ್ಷೆಬೆಯನ್ನು ಸೇರಿಸಿಕೊಂಡು ನೀತಿವಂತನಾದ ಊರಿಯನನ್ನ ಕೊಂದು ಹಾಕದೆ ನೀನು ಯಾವ ಕತ್ತಿಯಿಂದ ನಾನು ಸಂಹರಿಸಿದೋ ಆ ಕತ್ತಿ ನಿನ್ನ ಮನೆಯನ್ನು ಬಿಡೋದೇ ಇಲ್ಲ ಅಂತ ದೇವರು ಹೇಳಿದ್ರು. ಅದಕ್ಕೆ ಅರ್ಥ ಏನು? ನಿನ್ನ ಮಕ್ಕಳೇ ಒಬ್ಬರನ್ನೊಬ್ಬರು ಕೊಂದುಕೊಂಡು ಸಾಯ್ತಾರೆ ಅಂತ ಹೇಳಿದ್ರು.
ಅದರ ಹಾಗೆ ಅವ್ರ ಮಕ್ಕಳು ಒಬ್ಬರನ್ನೊಬ್ರು ಕೊಂದುಕೊಂಡು ಸತ್ತೋದ್ರು. ಒಬ್ಬನು ಇನ್ನೊಬ್ಬನ ತಂಗಿಯನ್ನು ಅತ್ಯಾಚಾರ ಮಾಡ್ತಾನೆ. ಒಂದು ದಿವಸ ಅವನನ್ನು ಕೊಂದಾಕ್ತಾನೆ. ಮತ್ತೆ ಇನ್ನೊಂದು ದಿವಸ ಅಬ್ಷಾಲೋಮನು ದಾವೀದನಿಗೆ ವಿರುದ್ಧವಾಗಿ ಎದ್ದು ಬರ್ತಾನೆ. ದಾವೀದನ ಸೈನ್ಯದವರು ಅವನನ್ನು ಒಂದು ದಿವಸ ಕೊಂದಾಕ್ತಾರೆ. ಮುಂದೆ ಸೊಲೊಮೋನ್ ರಾಜ ಆಗ್ತಾನೆ. ಸೊಲೊಮೋನ್ ರಾಜ ಆದ್ಮೇಲಿಂದ ಇನ್ನೊಬ್ಬ ಇರ್ತಾನೆ ಅಣ್ಣ, ಅವ್ನು ನನಗೆ ರಾಜ್ಯ ಬರಬೇಕಾಗಿತ್ತು ಅಂತ ಅನ್ಕೊಂಡಿರ್ತಾನೆ. ಅದು ಸೊಲೊಮೋನನ್ ಹೊರಟೋಗುತ್ತೆ. ಒಂದು ದಿವಸ ಸೊಲೊಮೋನನು ಅವನನ್ನು ಕೊಲ್ಲಿಸ್ತಾನೆ. ಅವನ ಅಣ್ಣ ತಮ್ಮಂದ್ರೆ ಒಬ್ಬರಿಗೊಬ್ಬರು ತಮ್ಮನ್ನ ಕೊಂದುಕೊಂಡ್ರು. ಕತ್ತಿ ಅವನ ಮನೆಯನ್ನು ಬಿಡಲಿಲ್ಲ. ಅದು ಮಾತ್ರ ಅಲ್ಲದರ ಆ ಬತ್ಷೆಬೆಯಲ್ಲಿ ಹುಟ್ಟಿದಂತ ಮಗುವನ್ನ ದೇವರ ರೋಗದಿಂದ ಸಾಯಿಸೋದನ್ನ ನಾವು ಕಾಣ್ತೇವೆ. ದಾವೀದ 7 ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ದ. ದೇವರು ಮರಗಳೆಲ್ಲ ತಾನು ಸತ್ಯ ಹೋಗಬೇಕಾಗಿತ್ತು. ಆಗ ಕತ್ತಿ ದಾವೀದನ ಮನೆಯನ್ನ ಬಿಡಲಿಲ್ಲ. ಕಾರಣ ದಾವೀದ ದೇವರ ಆಜ್ಞೆಯನ್ನ ಮೀರಿ ಹೋದ. ಯೋನ ದೇವರ ಪ್ರವಾದಿ, ನಿನೆವೆಗೆ ಹೋಗು, ಆ ಜನಗಳು ಪಾಪದಿಂದ ಬರುತ್ತಾ ಇದ್ದಾರೆ, ಅವರನ್ನು ಎಚ್ಚರಿಸು ನನ್ನ ಹೆಸರಿನಲ್ಲಿ ಅಂತ ದೇವರು ಹೇಳಿದ್ರೆ ಯೋನ ತಾರ್ಷೀಷಿಗೆ ಹೊರಟು ಹೋದ. ಆದ್ರೆ ಹೋಗೋ ಮಾರ್ಗದಲ್ಲಿ ಆ ಸಮುದ್ರದಲ್ಲಿ ಅಲೆಗಳು ಎದ್ದು ಬಂದು ಬಿರುಗಾಳಿ ಬೀಸಿ ಎಲ್ಲ ಅಲ್ಲೋಲ ಕಲ್ಲೋಲವಾಗಿ ಸಕಲವೂ ನಷ್ಟವಾಯಿತು. ಆ ದೋಣಿಯನ್ನು ಕಾಪಾಡೋದಕ್ಕೆ ಆ ನಾವಿಕರು ಎಷ್ಟೇ ಪ್ರಯತ್ನ ಮಾಡಿದ್ರು ಅದು ಸಾಧ್ಯ ಆಗಲಿಲ್ಲ. ಇರೋದಂತ ಎಲ್ಲವನ್ನ ಆ ದೋಣಿಯಲ್ಲಿದ್ದಂತ ಎಲ್ಲವನ್ನ ಸಮುದ್ರಕ್ಕೆ ಎಸೆದರು. ಎಲ್ಲ ಹೊರಟು ಹೋಯಿತು. ತಮ್ಮ ಜೀವವನ್ನು ಹೇಗಾದ್ರೂ ಉಳಿಸ್ಕೊಳ್ಳೋಣ ಅಂತ ಪ್ರಯತ್ನ ಮಾಡಿದ್ರು, ಸಾಧ್ಯ ಆಗಲಿಲ್ಲ. ಆ ಸಮುದ್ರ ಇನ್ನೂ ಆರ್ಭಟಿಸಿ ಇನ್ನೂ ಅವರನ್ನ ಬಾಧೆಗೊಳಪಡಿಸಿತು. ಯೋನನನ್ನ ಸಮುದ್ರಕ್ಕೆ ಹಾಕೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಹಾಕಿದ್ರೆ ಸತ್ತೋಗ್ತಾನೆ. ಈಗಾಗಲೇ ಅವನು ದೇವ ಮನುಷ್ಯ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಅವನು ತಪ್ಪು ಮಾಡಿ ಓಡಿ ಬಂದಿದ್ದಾನೆ ಅನ್ನೋದಕ್ಕೆ ಸಮುದ್ರ ಇಷ್ಟು ಅಲ್ಲೋಲ ಕಲ್ಲೋಲವಾಗಿದೆ ಅಂದ್ರೆ ಅವನನ್ನ ತೆಗೆದು ನಾವು ಸಮುದ್ರಕ್ಕೆ ಹಾಕ್ಬಿಟ್ರೆ ಇನ್ನು ಅವ್ರದೇ ಸುಮ್ಮನೆ ಇರ್ತಾರ? ಹಾಕೋದಕ್ಕೆ ಅವ್ರಿಗೆ ಮನಸ್ಸಿಲ್ಲ. ಆದ್ರೂ ದೇವರೇ ಕ್ಷಮಿಸು ಅಂತ ಹೇಳಿ ಅವನನ್ನ ಹಾಕ್ಬಿಡ್ತಾರೆ. ಆದ್ರೆ ಆಮೇಲೆ ಸಮುದ್ರ ಸುಮ್ಮನೆ ಆಗ್ಬಿಡುತ್ತೆ. ಆಗ ಯೋನನಿಗಿಂತ ಪರಿಸ್ಥಿತಿ ಯಾಕೆ? ಈ ಅಲ್ಲೋಲ ಕಲ್ಲೋಲ ಯಾಕೆ? ದೇವರ ಆಜ್ಞೆಯನ್ನ ಮೀರಿ ಹೋದ. ಇದೇ ರೀತಿಯಾಗಿ ಇವತ್ತು ಎಷ್ಟೋ ಜನಗಳು ಬರುತ್ತಾ ಇರ್ತಾರೆ. ಅವ್ರ ಜೀವಿತಗಳಲ್ಲಿ ಕಷ್ಟಗಳು, ಸಂಕಟಗಳು, ಬಾಧೆಗಳು, ಪಾಡುಗಳು, ನಾಶನಗಳು, ನೆಮ್ಮದಿ ಇಲ್ಲದಿರುವಂತಹ ಪರಿಸ್ಥಿತಿ. ಇದಕ್ಕೆ ಕಾರಣ ಏನು? ಇದಕ್ಕೆ ಎಷ್ಟೋ ಕಾರಣ ಇರಬಹುದು. ಆದ್ರೆ ಅವುಗಳಲ್ಲಿ ಒಂದು ಪಾಪ. ಆದಮ್ ಅವಳ ಜೀವಿತ ಎಷ್ಟೋ ಸುಂದರವಾಗಿತ್ತು. ಸುಂದರವಾಗಿದ್ದಂತಹ ಜೀವಿತ ನಾಶವಾಗಿ ಹೋಗೋದಕ್ಕೆ ಕಾರಣ ಪಾಪ. ದೇವರ ಆಜ್ಞೆಯನ್ನ ಮೀರಿ ಅವರು ನಡೆದರು. ಅದರಿಂದ ಎಲ್ಲ ನಾಶವಾಗಿ ಹೋಯಿತು. ಶಾಪಕ್ಕೆ ಒಳಗಾಯಿತು, ಮರಣ ಉಂಟಾಯಿತು. ತನ್ನ ಮಗನೇ ಇನ್ನೊಬ್ಬ ಮಗನನ್ನು ಕೊಂದು ಹಾಕಿದ. ಈ ಹಣ್ಣನ್ನು ತಿನ್ನ ದಿವಸದಲ್ಲಿ ನೀನ್ ಸತ್ತೇ ಸಾಯುವೆ ಎಂಬುದಾಗಿ ದೇವರು ಹೇಳಿದ್ರು. ಆ ಸಾವು ಏನು ಅನ್ನೋದನ್ನ ತನ್ನ ಮಗನಲ್ಲಿ ದೇವರು ತೋರಿಸಿದ್ರು. ಅವ್ರು ಗೊತ್ತಿಲ್ಲ ಸಾವು ಏನು ಅಂತ, ಯಾಕಂದ್ರೆ ಅವರೇ ಮೊದಲನೇ ಮನುಷ್ಯರು. ಆದ್ರೆ ಅವ್ರ ಕಣ್ಣಿಂದ ನೋಡ್ಬೇಕು ಸಾವು ಅಂದ್ರೆ ಏನು ಅಂತ. ಅವನ ಮಗನೇ ಇನ್ನೊಬ್ಬ ಮಗನನ್ನು ಕೊಂದಾಕ್ದ. ಅವನು ಸತ್ತು ಬಿದ್ದಿರುವಾಗ, ಅವನು ಮಾತಾಡದೇ ಇರುವಾಗ, ಅವನಿಗೆ ಜೀವ ಇಲ್ಲದಿರುವಾಗ ಸಾವಾಗಿದೆ. ಅಯ್ಯೋ ಎಂತ ಸ್ಥಿತಿಯನ್ನು ನಾವು ತಂದುಕೊಂಡ್ವಿ ಅಂತ ಅವ್ರು ಗೋಳಿಡ್ಬೇಕಾದಂತ ಪರಿಸ್ಥಿತಿ. ಆಗ ಸುಂದರವಾಗಿದ್ದಂತ ಆದಮ್ ಅವಳ ಜೀವಿತ ನಾಶವಾಗಿ ಹೋದಕ್ಕೆ ಕಾರಣ ಪಾಪ. ಏದೇನ್ ತೋಟದಲ್ಲಿ ಇದ್ದಂಥವ್ರು, ಅದುವರೆಗೂ ಏದೇನ್ ತೋಟದಲ್ಲಿ ಇದ್ದುಕೊಂಡು ಹಾಯಾಗಿದ್ದಂಥವ್ರು ಇವಾಗ ಅಲ್ಲಿಂದ ಹೊರಗಡೆ ತಳ್ಳಲ್ಪಡಬೇಕಾಯಿತು. ಆದಾಮ ಕಷ್ಟಪಟ್ಟು ಬೆವರು ಸುರಿಸಿ ಅವನು ದುಡಿಬೇಕಾಗಿತ್ತು. ಅಷ್ಟೆಲ್ಲ ಮಾಡಿದ್ರು ಆ ಹೊಲದಲ್ಲಿ ಅವನು ಮಾಡುವಂತ ಆ ಕೆಲಸದಲ್ಲಿ ಮುಳ್ಳುಗಳು. ಇವತ್ತು ಅನೇಕ ಸಮಯ ನಮ್ಮ ಜೀವಿತಗಳಲ್ಲಿ ಮುಳ್ಳುಗಳು ಕಾರಣ ಪಾಪ. ನಮ್ಮ ಕೆಲಸಗಳಲ್ಲಿ ಮುಳ್ಳುಗಳಿಗೆ ಕಾರಣ ಪಾಪ. ನಮ್ಮ ಕುಟುಂಬಗಳಲ್ಲಿ ಮುಳ್ಳಿಗೆ ಕಾರಣ ಪಾಪ. ಅವನ ಆದಾಮ ಅವ್ವ ಪಾಪವನ್ನು ಮಾಡಿ ತಮ್ಮ ಜೀವಿತವನ್ನ ಕೆಡಿಸ್ಕೊಂಡ್ರು. ಇವತ್ತು ಅನೇಕರು ದೇವರ ಆಜ್ಞೆಯನ್ನು ಮೀರಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆದು ಅವನ ಮನಸ್ಸಿನ ಹಠದಂತೆ ನಡೆದು ದೇವರ ವಾಕ್ಯಕ್ಕೆ ಕಿವಿಗೊಡದೆ ಶಾಪಗಳನ್ನು, ನಾಶನವನ್ನ ಅವ್ರ ಜೀವಿತಗಳಲ್ಲಿ ತಂದುಕೊಳ್ತಾರೆ. ಆದ್ರೆ ಈ ವಾಕ್ಯವನ್ನ ಧ್ಯಾನ ಮಾಡುವಂತ ನಾನು ನೀವು ಯಾವ ರೀತಿ ಇದೀವಿ ಅನ್ನೋದನ್ನ ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡಬೇಕು. ನಾವು ದೇವರ ಆಜ್ಞೆಗೆ ಒಳಗಾಗುವಂತವರಾಗಿದ್ದೇವಾ? ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವಂತವர்களಾಗಿದ್ದೇವಾ? ಅಥವಾ ದೇವರ ಆಜ್ಞೆಯನ್ನ ಮೀರಿ ಹೋಗುವಂತವர்களಾಗಿದ್ದೇವಾ? ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡಬೇಕು. ಅವ್ರು ಮಾಡಿದ್ದು ಅಂತ ಏನ್ ದೊಡ್ಡ ವಿಷಯ? ಕೇವಲ ಹಣ್ಣನ್ನು ತಿಂದಿದ್ದ ಅಷ್ಟೇ. ಹಣ್ಣನ್ನು ತಿಂದಿದ್ದಕ್ಕೇನೆ ಇಷ್ಟು ದೊಡ್ಡದ ಬಾಧೆನಾ? ಹಣ್ಣನ್ನು ತಿಂದಿದ್ದಕ್ಕೆ ಮರಣನ? ಅನೇಕ ಸಮಯ ನಾವೇನ್ ಅನ್ಕೊಳ್ತೀವಿ ಅಂತಂದ್ರೆ ಏನು ಸಣ್ಣ ವಿಷಯ ತಾನೆ,
ಏನಾಗ್ಬಿಡುತ್ತೆ? ದೇವ್ರೇನು ಬೇಜಾರು ಮಾಡ್ಕೊಳಲ್ಲ ಅಂತ. ಬೇಜಾರು ಮಾಡ್ಕೊಳಲ್ಲ ಅಲ್ಲ, ನೀನ್ ನರಕ ಪಾತ್ರನಾಗ್ತೀಯ, ಮರಣವನ್ನ ತಂದುಕೊಳ್ತೀಯ. ಸಣ್ಣ ತಪ್ಪೆ, ಸಣ್ಣ ಪಾಪವೇ ಅದು ನಿನ್ನನ್ನು ನಾಶಪಡಿಸೋದಕ್ಕೆ ಶಕ್ತಿ ಉಳ್ಳದ್ದಾಗಿರುತ್ತೆ. ಅದರಿಂದ ಯಾವುದೋ ಒಂದು ಸಣ್ಣ ತಪ್ಪು, ಯಾವುದೋ ಒಂದು ಸಣ್ಣ ಪಾಪ ದೇವರೇನು ಅನ್ಕೊಳ್ಳಲ್ಲ ಅಂತ ನಾವು ಯಾಮಾರಿ ಹೋಗ್ಬಾರ್ದು. ಚಿಕ್ಕ ಚಿಕ್ಕ ಆಜ್ಞೆಗಳನ್ನು ಸರಿ ನಾವು ಕೈಗೊಳ್ಳುವುದರಲ್ಲಿ ಜಾಗರೂಕರಾಗಿರಬೇಕು. ಇವತ್ತು ಅನೇಕರು ಏನ್ ಮಾಡ್ತಾರೆ ಅಂತಂದ್ರೆ, ಒಂದ್ ಸ್ವಲ್ಪ ದುಡ್ಡು ತಾನೆ, ಏನಾಗಲ್ಲ, 2% ಬಡ್ಡಿ, ತುಂಬಾ ಕಡಿಮೆ ಬಡ್ಡಿ, ಒಳ್ಳೆ ಬಡ್ಡಿ, ನೀತಿಯ ಬಡ್ಡಿ. ಅಂದ್ರೆ ಯಾವ ನೀತಿಯ ಬಡ್ಡಿ? 100 ರೂಪಾಯಿ ತಾನೆ, ಏನಾಗ್ಬಿಡುತ್ತೆ, ಒಂದು 5 ರೂಪಾಯಿ ತಾನೆ, ಏನಾಗ್ಬಿಡುತ್ತೆ ಅಂತ ಮೋಸ ಮಾಡೋರು ಇರ್ತಾರೆ. ಇಸ್ಕರಿಯೋತ ಯೂದನು ಕೂಡ 30 ಬೆಳ್ಳಿ ನಾಣ್ಯವನ್ನು ತಗೊಂಡಿದ್ದು, 3,000 ತಗೊಂಡಿಲ್ಲ, 3 ಲಕ್ಷ ತಗೊಂಡಿಲ್ಲ, 35 ರೂಪಾಯಿ. ಅದು ಅವನ ಅಂತ್ಯ ಏನಾಯ್ತು? ಯೇಸು ಕ್ರಿಸ್ತನ ಅವನ ವಿಷಯವಾಗಿ ಹೇಳಿದ್ದು, ಅವನು ಹುಟ್ಟದೆ ಹೋಗಿದ್ದರೆ ಅವನಿಗೆ ಒಳ್ಳೆಯದು. ನಾನು ನೀವು 35 ರೂಪಾಯಿ ತಾನೆ, 300 ರೂಪಾಯಿ ತಾನೆ. ಅದು ಯೇಸು ಕ್ರಿಸ್ತನ ನೀನು ಹುಟ್ಟದೆ ಹೋಗಿದ್ರೆ ನಿನಗೆ ಒಳ್ಳೇದಾಗಿರ್ತಾ ಇತ್ತು ಅಂತ ಹೇಳೋ ಪರಿಸ್ಥಿತಿ ಬರುತ್ತೆ. ಅದರಿಂದ ಸಣ್ಣ ತಪ್ಪು ದೊಡ್ಡ ತಪ್ಪು ಅಂತ ಯಾವುದಿಲ್ಲ. ನಾವು ಎಲ್ಲವನ್ನು ಕೈಗೊಂಡು ನಡೆಯುವುದರಲ್ಲಿ ಎಚ್ಚರಿಕೆಯಾಗಿರಬೇಕು. ಇವತ್ತು ನಾನು ನೀವು ಯಾವ ತರ ಇದ್ದೇವೆ, ನಮ್ಮನ್ನು ಒಂದು ಕ್ಷಣ ಯೋಚನೆ ಮಾಡಿ ನೋಡೋಣ. ದೇವರು ನಮಗೆ ಸಹಾಯವನ್ನು ಮಾಡಲಿ. ಅದರ ಒಂದು ವಿಷಯ ಏನು ಅಂತಂದ್ರೆ, ಈ ಆದಾಮ ಅವ್ವ ದೇವರ ಆಜ್ಞೆಯನ್ನು ಮೀರಿ ಪಾಪವನ್ನು ಮಾಡಿ ಶಾಪವನ್ನು ತಂದುಕೊಂಡು ಈ ಲೋಕವನ್ನ ಶಾಪಕ್ಕೊಳಪಡಿಸಿ ಮರಣಕ್ಕೊಳಪಡಿಸಿ ಎಲ್ಲವನ್ನ ನಾಶ ಮಾಡಿಕೊಂಡ್ರು. ಅದು ಒಂದು ಮನುಷ್ಯ ಅವಿಧೇಯನಾಗಿ ಪಾಪವನ್ನು, ಶಾಪವನ್ನು, ಮರಣವನ್ನು ಭೂಲೋಕಕ್ಕೆ ತಂದ. ಆದರೆ ಇನ್ನೊಬ್ಬ ಆತನು ದೇವರಿಗೆ ಎಲ್ಲವುಗಳಲ್ಲಿ ವಿಧೇಯನಾಗಿ ಪಾಪ ಕ್ಷಮಾಪಣೆಯನ್ನು, ಶಾಪವನ್ನ ನೀಗಿಸಿ ಜೀವವನ್ನ ಈ ಲೋಕಕ್ಕೆ ತಂದನು. ಆತನೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಹಲ್ಲೆಲೂಯ. ಆದಾಮನು ದೇವರಿಗೆ ಅವಿಧೇಯನಾಗಿ ಹಣ್ಣನ್ನು ತಿಂದು ತಾನು ಪಾಪವನ್ನು, ಶಾಪವನ್ನು, ಮರಣವನ್ನು ಲೋಕಕ್ಕೆ ತಂದನು. ಆದರೆ ಯೇಸು ಕ್ರಿಸ್ತನು ತಂದೆಗೆ ಎಲ್ಲವುಗಳಲ್ಲಿ ವಿಧೇಯನಾಗಿ ಈ ಲೋಕಕ್ಕೆ ಪಾಪ ಕ್ಷಮಾಪಣೆಯನ್ನು, ಆತನು ರಕ್ಷಣೆಯನ್ನು, ಜೀವವನ್ನ ಉಂಟು ಮಾಡಿದನು. ಹಲ್ಲೆಲೂಯ. ಅವಾಗ ನಮಗೆ ತುಂಬಾ ದೊಡ್ಡ ಸಂತೋಷದ ಒಂದು ವಿಷಯ ಏನಂತಂದ್ರೆ, ನಮ್ಮ ಪೂರ್ವ ಪಿತೃ ಆದಾಮ್ ದೇವರಿಗೆ ಅವಿಧೇಯನಾಗಿ ಪಾಪವನ್ನು ಮಾಡಿ ನಮ್ಮನ್ನು ಶಾಪಕ್ಕೊಳಪಡಿಸಿ ಮರಣಕ್ಕೆ ಒಪ್ಪಿಸಿಕೊಟ್ಟಿರಬಹುದು. ಆದರೆ ನಮ್ಮ ಪರಮ ತಂದೆಯಾಗಿರುವ ಯೇಸು ಕ್ರಿಸ್ತನು ದೇವರಿಗೆ ಎಲ್ಲವುಗಳಲ್ಲಿ ವಿಧೇಯನಾಗಿ ನಮ್ಮನ್ನ ಆ ಶಾಪದಿಂದಲೂ, ಪಾಪದಿಂದಲೂ, ಮರಣದಿಂದಲೂ ಬಿಡಿಸಿ ನಮಗೆ ನಿತ್ಯ ಜೀವವನ್ನು ಸಂಪಾದಿಸಿದ್ದಾರೆ. ಹಲ್ಲೆಲೂಯ. ಇವತ್ತು ನಾವು ಯಾರನ್ನ ಹಿಂಬಾಲಿಸ್ತೀವಿ ಅನ್ನೋದನ್ನ ನಾವು ಯೋಚನೆ ಮಾಡಿ ನೋಡಬೇಕು. ಆದಾಮನನ್ನೇ ಹಿಂಬಾಲಿಸಿ ಹೋದ್ರೆ ಮರಣ, ಆದ್ರೆ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿ ಹೋದ್ರೆ ನಮಗೆ ನಿತ್ಯ ಜೀವ. ಹಲ್ಲೆಲೂಯ. ಆದಾಮನ ಅವಿಧೇಯನಾಗಿ ಶಾಪವನ್ನು, ಮರಣವನ್ನು ತಂದುಕೊಂಡ. ಯೇಸು ಕ್ರಿಸ್ತನು ಎಲ್ಲವುಗಳಲ್ಲಿ ವಿಧೇಯನಾಗಿ ಪಾಪ ಕ್ಷಮಾಪಣೆಯನ್ನು, ರಕ್ಷಣೆಯನ್ನು, ನಿತ್ಯ ಜೀವವನ್ನು ನನಗಾಗಿ, ನಿಮಗಾಗಿ ಸಂಪಾದಿಸಿದ್ದಾರೆ. ಇವತ್ತು ನೀವು ಯಾರನ್ನ ಹಿಂಬಾಲಿಸ್ತೀರಾ? ನಾವು ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವಂತವர்களಾಗಿರಬೇಕು. ಹಲ್ಲೆಲೂಯ. ಆದಾಮನು ಪಾಪವನ್ನು ಮಾಡಿ ನಮ್ಮೆಲ್ಲರನ್ನ ಏದೇನ್ ತೋಟದಿಂದ ಹೊರಗಡೆ ಪಡೋ ಹಾಗೆ ಮಾಡ್ಬಿಟ್ಟ. ನಾವೆಲ್ಲ ಏದೇನ್ ತೋಟದಲ್ಲಿ ಸಂತೋಷವಾಗಿ ದೇವರ ಜೊತೆ ಇರಬೇಕಾಗಿತ್ತು. ಆದಾಮನ ಹಣ್ಣು ತಿಂದು ಅವನು ನಮ್ಮನ್ನೆಲ್ಲರೂ ಸೇರಿ ಹೊರಗಡೆ ಹಾಕೋಂಗ್ ಮಾಡ್ಬಿಟ್ಟ. ಆದ್ರೆ ಯೇಸು ಕ್ರಿಸ್ತನು ದೇವರಿಗೆ ಎಲ್ಲವುಗಳಲ್ಲಿ ವಿಧೇಯನಾಗಿ ನನ್ನನ್ನ, ನಿಮ್ಮನ್ನ ಹೊಸ ಯೆರೂಸಲೇಮ್ ಪಟ್ಟಣಕ್ಕೆ ಕರ್ಕೊಂಡು ಹೋಗ್ತಾರೆ. ಹಲ್ಲೆಲೂಯ. ನಮ್ಮ ಪೂರ್ವ ಪಿತೃ ಪಾಪವನ್ನು ಮಾಡಿ ಏದೇನ್ ತೋಟದಿಂದ ನಾವು ಹೊರ ಹಾಕಲ್ಪಟ್ವಿ. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಎಲ್ಲವುಗಳಲ್ಲಿ ವಿಧೇಯನಾಗಿ ನನ್ನನ್ನು, ನಿಮ್ಮನ್ನು ಮಹಿಮೆಯಾದ ಹೊಸ ಯೆರೂಸಲೇಮ್ ಪಟ್ಟಣಕ್ಕೆ ಅವರು ಕರೆದುಕೊಂಡು ಹೋಗ್ತಾರೆ. ಹಲ್ಲೆಲೂಯ. ಯೇಸು ಕ್ರಿಸ್ತನ ಮುಖಾಂತರ ನಮಗೆ ಪಾಪ ಕ್ಷಮಾಪಣೆಯು, ರಕ್ಷಣೆಯು, ನಿತ್ಯ ಜೀವವು, ದೇವರೊಟ್ಟಿಗೆ ಸದಾಕಾಲ ಜೀವಿಸುವಂತ ಅವಕಾಶ ನಮಗೆ ದೊರೆಯುತ್ತೆ. ಹಲ್ಲೆಲೂಯ. ಏದೇನ್ ತೋಟದಲ್ಲಿ ಆದಾಮನಿಗೆ ಒಂದು ಮಾತು ಹೇಳಲ್ಪಟ್ಟಿದ್ದು, ನೀನು ಈ ಮರದ ಹಣ್ಣನ್ನ ತಿನ್ನಬಾರದು ಅಂತ ಹೇಳಿ. ಒಳ್ಳೆಯದರ ಕೆಟ್ಟದರ ಅರಿವನ್ನು ಉಂಟು ಮಾಡುವಂತ ಹಣ್ಣನ್ನ ನೀನು ತಿನ್ನಬಾರದು ಅಂತ ಆದಾಮನಿಗೆ ಹೇಳಲ್ಪಟ್ಟಿದ್ದು. ಆದರೆ ಹೊಸ ಯೆರೂಸಲೇಮಿನಲ್ಲಿ ನಾನು, ನೀವು ಜೀವ ವೃಕ್ಷವನ್ನ ತಿಂತೀವಿ. ಜೀವ ವೃಕ್ಷದ ಹಣ್ಣನ್ನ ನಾನು, ನೀವು ಯೆರೂಸಲೇಮಿನಲ್ಲಿ ತಿಂತೀವಿ. ಹಲ್ಲೆಲೂಯ. ಅಲ್ಲಿ ದೇವರ ಆದಾಮನಿಗೆ ಹೇಳಿದ್ದು, ನೀನು ಈ ಮರದ ಹಣ್ಣನ್ನ ತಿನ್ನಬಾರದು. ಆದ್ರೆ ಅವನು ತಿಂದ, ಸತ್ತ. ಆದ್ರೆ ನಾನು, ನೀವು
ಹೊಸ ಯೆರೂಸಲೇಮ್ ಪಟ್ಟಣವನ್ನು ಪ್ರವೇಶಿಸಿ ಅಲ್ಲಿ ಜೀವ ವೃಕ್ಷದ ಹಣ್ಣನ್ನು ತಿಂದು ಸದಾಕಾಲ ದೇವರೊಟ್ಟಿಗೆ ಜೀವಿಸ್ತೀರಿ. ಹಲ್ಲೆಲೂಯಾ. ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ನಮಗಾಗಿ ಆದ ಕಾರ್ಯ. ಹಲ್ಲೆಲೂಯಾ. ಮತ್ತೆ ನಾವು ಈ ಆದಾಮ್ ಮತ್ತೆ ಅವ್ವ ಈ ಮಾಡಿದಂಥ ಈ ಕಾರ್ಯದಲ್ಲಿ ಏನಾಯಿತು ಅನ್ನೋದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ನೋಡೋಣ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ ವಾಕ್ಯಗಳು 1ರಿಂದ 7ರವರೆಗೆ ನಾವು ಧ್ಯಾನಿಸಿ ನೋಡೋಣ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತಿಗಳಲ್ಲಿ ಸರ್ಪವು ಯುಕ್ತಿಯುಳ್ಳದ್ದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು ಸ್ತ್ರೀಯು, ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತ್ತು. ಆಗ ಸ್ತ್ರೀಯು, ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನು ತಿಂದನು. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು. ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಹೊಲಿದು ಉಟ್ಟುಕೊಂಡರು. ನಮಗೆ ಈ ಘಟನೆ ಚೆನ್ನಾಗಿ ಗೊತ್ತಿರುತ್ತೆ. ಏನು ಸರ್ಪದ ಹತ್ರ ಹೋಗಿ ಅವ್ವ ಮಾತಾಡ್ತಾಳೆ, ಆನಂತರ ಅವ್ವ ಹಣ್ಣು ತಿಂದ್ಬಿಡ್ತಾಳೆ, ಆದಾಮನಿಗೂ ಕೊಡ್ತಾಳೆ, ಅವನು ತಿಂದುಬಿಡ್ತಾನೆ. ಈ ರೀತಿ ಪಾಪ ಲೋಕಕ್ಕೆ ಪ್ರವೇಶಿಸುತ್ತೆ. ಈ ರೀತಿ ಅವರು ದೇವರಿಗೆ ಅವಿಧೇಯರಾಗ್ತಾರೆ. ಈ ಘಟನೆ ನಮಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ಈ ಘಟನೆ ನಡೆಯೋದಕ್ಕೆ ಕಾರಣ ಏನು? ಈ ರೀತಿ ಅವರು ದೇವರಿಗೆ ಅವಿಧೇಯರಾಗಿ ಹಣ್ಣನ್ನು ತಿನ್ನೋದಕ್ಕೆ, ಶಾಪವನ್ನು, ಮರಣವನ್ನು, ನಾಶನವನ್ನು ತಂದುಕೊಳ್ಳೋದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ಏನಂತಂತಂದ್ರೆ ಸರ್ಪ ಅವ್ವ ಮಾತಾಡಿದ್ದೇ ಕಾರಣ. ಒಂದು ವೇಳೆ ಸರ್ಪ ಅವ್ವ ಮಾತಾಡೋದಕ್ಕೆ ಅವಕಾಶ ಇರಲಿಲ್ಲ ಅಂದಿದ್ರೆ ಈ ಘಟನೆ ನಡೆಯೋದಕ್ಕೆ ಸಾಧ್ಯತೆ ಇರ್ತಾ ಇರಲಿಲ್ಲ. ಆದರೆ ಸರ್ಪ ಅವ್ವ ಮಾತಾಡೋದಕ್ಕೆ ಅವಕಾಶ ಆಗಿದ್ರಿಂದ ಸರ್ಪ ಈ ಥರ ಎಲ್ಲ ಹೇಳಿ, ಅವಳು ಆ ಥರ ಎಲ್ಲ ಹೇಳಿ ಕೊನೆಗೆ ಆಯ್ತು ತಿನ್ನೋಣ ಅಂತ ತೀರ್ಮಾನ ಮಾಡಿಕೊಂಡು ತಿಂದ್ಬಿಡ್ಲು. ಆದರೆ ಅವ್ರು ಮಾತಾಡೋದಕ್ಕೆ ಅವಕಾಶ ಇರಲಿಲ್ಲ ಅಂತ ಇದ್ದಿದ್ರೆ ಒಂದು ವೇಳೆ ಈ ಘಟನೆ ನಡೆಯೋದಕ್ಕೆ ಸಾಧ್ಯತೆ ಇರ್ತಾ ಇರಲಿಲ್ಲ. ಆದರೆ ಈಗ ಅವ್ವ ಹೋಗಿ ಸರ್ಪದ ಹತ್ರ ಮಾತಾಡೋದಕ್ಕೆ ಯಾರು ಕಾರಣ? ತಾನು ಹೋಗಿ ಮಾತಾಡಿ ಇಂಥ ಕಾರ್ಯ ನಡೆದದಕ್ಕೆ ಯಾರು ಜವಾಬ್ದಾರಿ? ಯಾರು ಜವಾಬ್ದಾರಿ ಅಂತಂದ್ರೆ ಆದಾಮನೇ ಜವಾಬ್ದಾರಿ. ಅವಳನ್ನ ನೋಡ್ಕೊಳ್ಳುವಂಥ ಜವಾಬ್ದಾರಿ ಯಾರಿಗಿತ್ತು? ಅವಳನ್ನ ನೋಡ್ಕೊಳ್ಳುವಂಥ ಜವಾಬ್ದಾರಿ ಆದಾಮನಿಗಿತ್ತು. ದೇವರು ಅವಳನ್ನ ಉಂಟು ಮಾಡಿ ಆದಾಮನಿಗೆ ಕೊಟ್ಟಿದ್ದು ಸಹಕಾರಿಯಾಗಿ ಜೊತೆಯಾಗಿರ್ಲಿ ಅಂತಂದ್ಬಿಟ್ಟು. ಆಗ ಇವರಿಬ್ರು ಜೊತೆಯಾಗಿದ್ದಿರ್ಬೇಕಾಗಿತ್ತು. ಆದ್ರೆ ಇವರಿಬ್ರು ಜೊತೆಯಾಗಿ ಇದ್ದಿರ್ಬೇಕಾಗಿದ್ದ ಸಂದರ್ಭದಲ್ಲಿ ಅವ್ವ ಹೋಗಿ ಏನ್ ಮಾಡ್ತಾ ಇದ್ದಾಳೆ? ಆ ಜೊತೆ ಮಾತಾಡ್ತಾ ಇದ್ದಾಳೆ. ಅದು ಹೆಂಗ್ ಮಾತಾಡ್ತಾ ಇದ್ದಾಳೆ? ಆದಾಮನ ಎದುರು ಮಾತಾಡ್ತಾ ಇದ್ದಾಳೆ, ಪ್ರತ್ಯೇಕವಾಗಿ ಹೋಗಿ ಮಾತಾಡ್ತಾ ಇದ್ದಾಳೆ. ಆಗ ಪ್ರತ್ಯೇಕವಾಗಿ ಹೋಗಿ ಮಾತಾಡಿದ್ರಿಂದ ಏನಾಯ್ತು? ಆ ಹಾವು ಮಾತು ಕೇಳಿ ಅವ್ವ ಹಣ್ಣು ತಿನ್ಬೇಕಾದ ಪರಿಸ್ಥಿತಿ ಬಂತು. ಆಗ ಅವ್ವ ಹೋಗಿ ಆ ಸರ್ಪರ ಜೊತೆ ಪ್ರತ್ಯೇಕವಾಗಿ ಮಾತಾಡಿದೆಲ್ಲ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ಯಾರೋ? ಆದಾಮ್ ಏನ್ ಮಾಡ್ಬೇಕಾಗಿತ್ತು? ಅವಳನ್ನ ಕಾಯ್ಬೇಕಾಗಿತ್ತು. ಅವಳನ್ನ ಜೊತೆಯಲ್ಲಿ ಇದ್ಕೊಂಡು ತನ್ನನ್ನ ನೋಡ್ಕೊಳ್ಬೇಕಾಗಿತ್ತು. ಆದಾಮ್ ಜೊತೆ ಇರೋದಕ್ಕೋಸ್ಕರ ದೇವರು ಅವಳನ್ನ ಉಂಟು ಮಾಡಿದ್ದು. ಆದರೆ ಅವ್ವ ಆವ್ ಜೊತೆ ಹೋಗಿ ಏನ್ ಮಾಡ್ತಾ ಇದ್ದಾಳೆ? ಆವ್ ಜೊತೆ ಅವಳಿಗೆ ಮಾತೇನು? ಆವ್ ಹತ್ರ ಅವಳಿಗೆ ಏನ್ ಕೆಲಸ? ಇದೆಲ್ಲ ನಡೀತಾ ಇದ್ದಾಗ ಆದಾಮಲ್ಲಿ ಹೋಗಿದ್ದ ಏನ್ ಕೆಲಸ ಮಾಡ್ತಾ ಇದ್ದ? ಆದಾಮನಿಗೆ ಅವಳು ಬಿಟ್ರೆ ಬೇರೆ ಯಾರು ಇಲ್ಲ. ಏದೇನ್ ತೋಟದಲ್ಲಿ ಮನುಷ್ಯರಂತ ಇವರಿಬ್ಬರೇ ಇರೋದು. ಮಾತಾಡಿದ್ರೆ ಇವರಿಬ್ಬರೇ ಮಾತಾಡ್ಕೊಳ್ಬೇಕು, ಇವರಿಬ್ಬರೇ ಜೊತೆಯಾಗಿರ್ಬೇಕು. ಆದ್ರೆ ಅವ್ವ ಆದಾಮನಿಂದ ಬೇರ್ಪಟ್ಟು ಹೋಗಿ ಸರ್ಪ ಜೊತೆ ಮಾತಾಡ್ಕೊಂಡು ಕೂತಿದ್ದಾಳೆ. ಆದಾಮ ಎಲ್ಲಿ ಹೋದ? ಅವಳನ್ನ ನೋಡ್ಕೊಳ್ಬೇಕಾದ ಜವಾಬ್ದಾರಿ ಆದಾಮನಿಗಿತ್ತು. ಆದ್ರೆ ದೇವರು ಏದೇನ್ ತೋಟಕ್ಕೆ ಬಂದಾಗ ಯಾರನ್ನ ಪ್ರಶ್ನೆ ಕೇಳ್ತಾರೆ? ಅವ್ವ ನೀನ್ ಯಾಕಮ್ಮ ಆವತ್ತ ಮಾತಾಡ್ದೆ ಅಂತ ಕೇಳಲಿಲ್ಲ. ಆದಾಮನೇ ನಾನು ತಿನ್ಬೇಡ ಅಂತ ಹೇಳಿದ ಹಣ್ಣನ್ ತಿಂದ ನೀನು ಅಂತ ಕೇಳ್ತಾರೆ. ಆಗ ದೇವ್ರು ಬಂದು ಪ್ರಶ್ನೆ ಕೇಳಿದ ಯಾರನ್ನ? ಆದಾಮನನ್ನ. ಅವಳನ್ನ ಕೇಳಲಿಲ್ಲ, ನೀನ್ ಯಾಕೆ ಹೋಗಿ ಅವ್ರ ಜೊತೆ ಮಾತಾಡ್ಕೊಂಡು ತಿನ್ಬಿಟ್ಟೆ ಅಂತ ಅಂದ್ಬಿಟ್ಟು ಆದಾಮನನ್ನ ಕೇಳ್ತಾರೆ.
ಕಾರಣ ಏನಂತಂದ್ರೆ ಆ ತೋಟಕ್ಕೆ ಯಜಮಾನ ಆದಾಮೆ. ಅಲ್ಲಿ ಏನೇ ನಡೆದ್ರು ಕೂಡ ಅವನ ಜವಾಬ್ದಾರಿ ಯಾರ ಮೇಲೆ ಬರುತ್ತೆ? ಅವನ ತಲೆ ಮೇಲೆ ಬರುತ್ತೆ. ಇವಾಗ ನಮ್ಮ ದೇಶದ ಸರ್ಕಾರ ಇದೆ, ದೇಶದಲ್ಲಿ ಏನೇ ಆದ್ರೂ ಕೂಡ ಯಾರನ್ನ ಬೈತಾರೆ? ರಾಜ್ಯದ ಮುಖ್ಯಮಂತ್ರಿ ಬೈತಾರೆ. ಮುಖ್ಯಮಂತ್ರಿ ಮೊದಲು ರಾಜೀನಾಮೆ ಕೊಡ್ಲಿ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಅವರು ತಲೆ ಆಗಿರೋದ್ರಿಂದ ಏನೇ ನಡೆದ್ರು ಆ ಜವಾಬ್ದಾರಿನ ಅವರೇ ಹೊತ್ಕೊಳ್ಬೇಕು. ದೇಶ ಅಭಿವೃದ್ಧಿ ಆದ್ರೂ ಕೂಡ ಅವ್ರಿಗೆ ಹೆಸರು, ದೇಶ ಕೆಟ್ಟೋದ್ರು ಕೂಡ ಅವ್ರಿಗೆ ಹೆಸರು. ಏದೇನ್ ತೋಟ ಚೆನ್ನಾಗಿದ್ರು ಕೂಡ ಆದಾಮನಿಗೆ ಹೆಸರು, ಏದೇನ್ ತೋಟ ಕೆಟ್ಟೋದ್ರು ಕೂಡ ಆದಾಮನಿಗೆ ಆ ಹೆಸರು. ಆಗ ದೇವರು ಬಂದು ಆದಾಮನಿಗೆ ಹೇಳ್ತಾರೆ. ಆಗ ಆದಾಮನ ಜವಾಬ್ದಾರಿ ಏನಾಗಿತ್ತು? ತನ್ನ ಹೆಂಡತಿಯನ್ನು ಕಾಯ್ಬೇಕಾಗಿತ್ತು. ಆದ್ರೆ ಆದಾಮು ಹೆಂಡತಿ ಹೋಗಿ ಯಾವ ಜೊತೆ ಮಾತಾಡ್ಕೊಂಡಿರೋದಕ್ಕೆ ಯಾಕೆ ಬಿಟ್ಟ? ಆದಾಮ ಎಲ್ಲೋಗಿದ್ದ? ಏನ್ ಮಾಡ್ತಾ ಇದ್ದ? ಆದ್ರೆ ಆದಾಮು ಈ ರೀತಿ ನಿರ್ಲಕ್ಷ್ಯವಾಗಿ ಅವ್ವ ಎಲ್ಲಿದ್ದಾಳೆ, ಏನ್ ಮಾಡ್ತಾ ಇದ್ದಾಳೆ ಅನ್ನೋಂಥ ಗಮನ ಇಲ್ದರ ಅವನು ಯಾಕಡೆ ಹೋಗೋ ತಿರ್ಕೊಂಡಿದ್ದರಿಂದ ಅವ ಹೋಗಿ ಅವನ ಜೊತೆ ಮಾತಾಡ್ಕೊಂಡು ಕೊನೆಗೆ ಹಣ್ಣು ತಿನ್ಬೇಕಾದ ಪರಿಸ್ಥಿತಿ ಬಂತು. ಇದರಿಂದ ನಾವೇನ್ ಕಲ್ತ್ಕೊಳ್ಬೇಕು? ಇದರಿಂದ ನಾವೇನ್ ಕಲ್ತ್ಕೊಳ್ಬೇಕು ಅಂತಂತಂದ್ರೆ, ಈ ದಿನಗಳಲ್ಲಿ ಎಷ್ಟೋ ಜನಗಳ ಕುಟುಂಬ ಆದಾಮ ಅವಳ ಕುಟುಂಬ ರೀತಿ ಕೆಟ್ಟೋಗಿದೆ. ಅದು ಕೆಟ್ಟೋಗಿರೋದಕ್ಕೆ ಕಾರಣ ಏನಂತಂದ್ರೆ ಆದಾಮನ ರೀತಿಯಲ್ಲಿ ಕುಟುಂಬದಲ್ಲಿರುವಂತವ್ರು ನಿರ್ಲಕ್ಷ್ಯವಾಗಿರುವಂತದ್ದೇ ಕಾರಣ. ಅನೇಕ ಗಂಡನರಿಗೆ ಅವ್ರ ಹೆಂಡತಿ ಏನ್ ಮಾಡ್ತಾ ಇದ್ದಾಳೆ ಅನ್ನೋದ್ರ ಕಡೆ ಗಮನ ಇರೋದಿಲ್ಲ. ಅವ್ವ ಹೋಗಿ ಯಾವ ಜೊತೆ ಮಾತಾಡ್ತಾ ಇದ್ದಾಳೆ ಆದಾಮನಿಗೆ ಗಮನ ಇಲ್ಲ. ಒಂದ್ ವೇಳೆ ಗಮನ ಇದ್ದಿದ್ರೆ, ಏಯ್ ಬಾಮ್ಮ ಇಲ್ಲೇ, ಏನ್ ನಿನ್ಗೆ ಯಾವ ಜೊತೆ ಮಾತು, ತಾವ್ ಏನ್ ಹೇಳ್ತಾ ಇತ್ತು, ಅವ್ನು ಸರಿಯಾಗಿ ಬಿಡ್ತೀನಿ ಇರೋ, ನಿನ್ ಬಂದ್ ಮನೇಲಿ ಏನೋ ಅಡಿಗೆ ನೋಡಿಯೋ ಅಂತ ಅಂದ್ಬಿಟ್ಟು ತಪ್ಪಿಸ್ತಾ ಇದ್ದ. ಆದ್ರೆ ಇವನ್ಗೆ ಅದ್ರ ಬಗ್ಗೆ ಗಮನ ಇಲ್ಲದಿರೋದ್ರಿಂದ ಆವು ಹೇಳೋದನ್ನೆಲ್ಲ ಇವಾಗ ಕೇಳ್ಕೊಂಡು ತಿನ್ಬಿಡ್ಲು. ಇದೇ ರೀತಿ ಇವತ್ತು ಎಷ್ಟೋ ಗಂಡಂದ್ರಿಗೆ ಅವ್ರ ಹೆಂಡತಿದ್ರ ಮೇಲೆ ಗಮನ ಇಲ್ಲ. ನನ್ನ ಹೆಂಡತಿ ಏನ್ ಮಾಡ್ತಾ ಇದ್ದಾಳೆ, ಅವಳು ಎಲ್ಲಿ ಹೋಗ್ತಾಳೆ, ಯಾರ ಜೊತೆ ಮಾತಾಡ್ತಾಳೆ, ಹೆಂಡತಿರ ಮೇಲೆ ಎಷ್ಟೋ ಗಂಡಂದ್ರಿಗೆ ಗಮನ ಇಲ್ಲ. ಎಷ್ಟೋ ಹೆಂಡತಿಯರಿಗೆ ಅವ್ರ ಗಂಡಂದ್ರ ಮೇಲೆ ಗಮನ ಇಲ್ಲ. ನನ್ ಗಂಡ ಎಲ್ಲ ಹೋಗ್ತಾನೆ, ಎಷ್ಟೊತ್ತಿಗೆ ಬರ್ತಾನೆ, ಏನ್ ಮಾಡ್ತಾನೆ, ಯಾರ ಜೊತೆ ಮಾತಾಡ್ತಾ ಇದ್ದಾನೆ, ಯಾರ ಜೊತೆ ಓಡಾಡ್ತಾ ಇದ್ದಾನೆ. ಎಷ್ಟೋ ಹೆಂಡತಿಯರಿಗೆ ಅವ್ರ ಗಂಡಂದ್ರ ಮೇಲೆ ಗಮನ ಇಲ್ಲ. ಎಷ್ಟೋ ತಂದೆ ತಾಯಿಗಳಿಗೆ ಅವ್ರ ಮಕ್ಕಳ ಮೇಲೆ ಗಮನ ಇಲ್ಲ. ನಮ್ಮ ಮಕ್ಕಳು ಎಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲಿ ಬರ್ತಾ ಇದ್ದಾರೆ, ಯಾರ ಜೊತೆ ಸಹವಾಸ ಮಾಡ್ತಾ ಇದ್ದಾರೆ, ಏನ್ ತಿಂತಾ ಇದ್ದಾರೆ, ಏನ್ ಕುಡಿತಾ ಇದ್ದಾರೆ, ಯಾರ ಜೊತೆ ಮಾತಾಡ್ತಾ ಇದ್ದಾರೆ. ಎಷ್ಟೋ ತಂದೆ ತಾಯಿಗಳಿಗೆ ಅವ್ರ ಮಕ್ಕಳ ಮೇಲೆ ಗಮನ ಇಲ್ಲ. ಆದ್ರೆ ಈ ತರ ಕುಟುಂಬಗಳಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ಗಮನ ಇಲ್ಲದಿರೋದ್ರಿಂದ ಇವತ್ತು ಎಷ್ಟೋ ಕುಟುಂಬಗಳು ಕೆಟ್ಟು ಹೋಗಿದೆ. ಆದಾಮನಿಗೆ ಅವಳ ಮೇಲೆ ಗಮನ ಇದ್ದಿದ್ರೆ ಅವಳು ಹೋಗಿ ಸರ್ಪನ ಹತ್ರ ಮಾತಾಡೋದಕ್ಕೆ ಆದಾಮನ ಬಿಟ್ಟುಕೊಡ್ತಾ ಇರಲಿಲ್ಲ. ಆಗ ಇಂಥ ಒಂದು ಪರಿಸ್ಥಿತಿ ಆ ಕುಟುಂಬದಲ್ಲಿ ಬರ್ತಾ ಇರಲಿಲ್ಲ. ಇವತ್ತು ಎಷ್ಟೋ ಗಂಡಂದ್ರು ಅವ್ರ ಹೆಂಡತಿರ ಮೇಲೆ ಗಮನ ಇಲ್ದಿರ, ಹೆಂಡತಿಯರು ಅವ್ರ ಗಂಡಂದ್ರ ಮೇಲೆ ಗಮನ ಇಲ್ದಿರ, ಮಕ್ಕಳು ಅವ್ರ ತಂದೆ ತಾಯಿ ಮೇಲೆ ಗಮನ ಇಲ್ದಿರ, ಆಗೋದೆಲ್ಲ ಆಗ್ಬಿಟ್ಟು ಕೊನೆಗೆ ತಲೆಗೆ ಬರುತ್ತೆ. ಅದರಿಂದ ನಿಮ್ಮ ಕುಟುಂಬಗಳ ಬಗ್ಗೆ ನೀವು ಯೋಚನೆ ಮಾಡಿ. ನಿಮ್ಮ ಹೆಂಡತಿಯರ ಮೇಲೆ ನಿಮ್ಮ ಗಮನ ಇದೆಯಾ? ಗಂಡಂದ್ರ ಮೇಲೆ ಗಮನ ಇದೆಯಾ? ನಿಮ್ಮ ಮಕ್ಕಳ ಮೇಲೆ ಗಮನ ಇದೆಯಾ? ಅವ್ರ ಜೀವಿತದಲ್ಲಿ ಏನಾಗ್ತಾ ಇದೆ, ಯಾರ ಜೊತೆ ಅವ್ರು ಸಹವಾಸ ಮಾಡ್ತಾ ಇದ್ದಾರೆ, ಯಾರ ಜೊತೆ ಓಡಾಡ್ತಾ ಇದ್ದಾರೆ, ಎಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲಿ ಬರ್ತಾ ಇದ್ದಾರೆ, ಗಮನ ಇದೆಯಾ? ಅದು ಬಹಳ ಮುಖ್ಯ. ಆದ್ರೆ ಕುಟುಂಬದಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ಗಮನ ಇಲ್ಲ ಅಂತಂತಂದ್ರೆ ಅವ್ರ ಆಚೆ ಹೋಗಿ ಸರ್ಪದ ಜೊತೆ ಮಾತಾಡ್ತಾ ಇರ್ತಾರೆ. ಆಚೆಗಡೆ ಸರ್ಪ ವಂಚಿಸೋದಕ್ಕೆ ಕಾಯ್ತಾ ಇದೆ. ಕುಟುಂಬದಲ್ಲಿ ಒಬ್ಬರ ಮೇಲೆ ಒಬ್ಬರು ಗಮನ ಇಲ್ಲ ಅಂತಂತಂದ್ರೆ ಆಚೆಗಡೆ ಸರ್ಪದ ಬಾಯಿಗೆ ಸಿಕ್ಕಿ ಹಾಳಾಗೋಗ್ತಾರೆ. ಇವತ್ತು ಈ ತರ ಎಷ್ಟೋ ಹೆಂಡತಿರು ದಾರಿ ತಪ್ಪಿ ಹೋಗಿದ್ದಾರೆ. ಕಾರಣ ಗಂಡನಿಗೆ ಗಮನ ಇಲ್ಲ. ಅವಳು ಎಲ್ಲೋದ್ರೆ ನನಗೇನು, ಯಾರ ಜೊತೆ ಮಾತಾಡ್ಕೊಂಡ್ರೆ ನನಗೇನು. ಎಷ್ಟೋ ಗಂಡಂದ್ರು ದಾರಿ ತಪ್ಪಿ ಹೋಗಿದ್ದಾರೆ. ಕಾರಣ ಹೆಂಡತಿಯರಿಗೆ ಗಮನ ಇಲ್ಲ. ನನ್ ಗಂಡ ಎಲ್ಲ ಹೋಗ್ತಾನೆ, ಎಲ್ಲ ಹೋಗ್ಲಿ ಬಿಡು, ಏನೋ ಮಾಡ್ಕೊಳ್ಳಿ, ನನಗೇನು. ಎಷ್ಟೋ ಮಕ್ಕಳು ಕೆಟ್ಟು ಹೋಗಿದ್ದಾರೆ, ದಾರಿ ತಪ್ಪಿ ಹೋಗಿದ್ದಾರೆ. ಕಾರಣ ತಂದೆ ತಾಯಿ ಗಮನ ಇಲ್ಲ. ಎಲ್ಲೋದ್ರೆ ಎಲ್ಲ ಹೋಗ್ಲಿ ಬಿಡು, ಏನೋ ಮಾಡ್ಕೊಳ್ಳಿ, ನಮಗೇನು. ಆದ್ರೆ ನಾನು ನೀವು ಉದಾಸೀನರಾಗಿದ್ರೆ ನಮ್ಮ ಕುಟುಂಬಗಳು ಕೆಟ್ಟು ಹೋಗುತ್ತೆ. ಅದ್ರ ಗಮನವಾಗಿರ್ಬೇಕಾಗಿರೋದು ಬಹಳ ಮುಖ್ಯ. ಈ ಅವ್ವ ಹೋಗಿ ಸರ್ಪದ ಜೊತೆ ಮಾತಾಡಿ ಇದೆಲ್ಲ ಆಗೋದ ಕಾರಣ ಏನು? ಆದಾಮನಿಗೆ ಗಮನ ಇಲ್ಲ. ಗಮನ ಇದ್ದಿದ್ರೆ ಅದನ್ನ ತಡೀತಾ ಇದೆ ಬಹುಶಃ. ನಾನು ನೀವು ಗಮನವಾಗಿಲ್ಲದೆ ಹೋದ್ರೆ ನಮ್ಮ ಕುಟುಂಬಗಳ ಹಾಳಾಗಿ ಹೋಗೋದಕ್ಕೆ ಸಾಧ್ಯತೆ ಇರುತ್ತೆ. ಸರ್ಪ ಕುಟುಂಬಗಳನ್ನ ನಾಶ ಮಾಡಿಬಿಡುತ್ತೆ. ಮತ್ತೆ ಒಂದು ಕಡೆ ನಾವು ಕುಟುಂಬದಲ್ಲಿರುವಂತವ್ರನ್ನ ಸರಿಯಾಗಿ ಗಮನಿಸಿಕೊಂಡು ಸರಿಯಾಗಿ ನಮ್ಮ ಕುಟುಂಬವನ್ನು ಕಾಪಾಡ್ಕೊಳ್ಬೇಕಾದ್ರೆ ತುಂಬಾ ಮುಖ್ಯ. ಒಬ್ಬರ ಮೇಲೆ ಒಬ್ಬರಿಗೆ ಗಮನ ಇರಬೇಕಾಗಿರೋದು ತುಂಬಾ ಮುಖ್ಯ.
ಅದೇ ಸಮಯದಲ್ಲಿ ಅತಿಯಾದ ಗಮನ ಇಟ್ಟು ನಮ್ಮ ಕುಟುಂಬಗಳನ್ನ ಹಾಳು ಮಾಡ್ಕೊಳ್ಬಾರ್ದು. ಅದು ಕೂಡ ತುಂಬಾ ಮುಖ್ಯ. ನಾವು ಹೆಂಗೆ ಅಂತಂದ್ರೆ ಗಮನನೇ ಎದುರ ನಮ್ಮ ಕುಟುಂಬ ಕೆಟ್ಟೋಗೋದಕ್ಕೆ ಬಿಟ್ಕೊಳ್ಬಾರ್ದು. ಅದೇ ರೀತಿ ವಿಪರೀತವಾದ ಗಮನವನ್ನಿಟ್ಟು ಆಗ್ಲೂ ಸಹ ನಮ್ಮ ಕುಟುಂಬನ ಹಾಳು ಮಾಡ್ಕೊಳ್ಬಾರ್ದು. ಅನೇಕರು ಕುಟುಂಬಗಳಲ್ಲಿ ಏನಾಗುತ್ತೆ ಅಂದ್ರೆ ಗಂಡನಿಗೆ ಹೆಂಡತಿ ಮೇಲೆ ವಿಪರೀತವಾದ ಅನುಮಾನ. ಅವಳು ಈ ಕಡೆ ಹೋದ್ಲು ಅನುಮಾನ, ಎಲ್ಲೋದ್ಲು, ಯಾರ ಜೊತೆ ಮಾತಾಡ್ತಾವಳು, ಹಿಂಗೋದ್ರೆ ಅನುಮಾನ, ಎಲ್ಲೋದ್ಲು, ಅಲ್ಲಿ ಯಾರವರು, ಯಾರ ಜೊತೆ ಫೋನ್ನಲ್ಲಿ ಮಾತಾಡಿದ್ರೆ ಅನುಮಾನ, ಯಾರ ಜೊತೆ ಮಾತಾಡ್ತಾವಳು, ಏನೇನು ಹೇಳ್ತಾವ್ರು, ಮೊಬೈಲ್ ನೋಡ್ತಾ ಇದ್ರು ಅನುಮಾನ, ಮೊಬೈಲಲ್ಲಿ ಏನ್ ನೋಡ್ತಾವಳು, ಏನ್ ಮಾಡ್ತಾವಳು. ಆಗ ತಿಂದ್ರು ಕುಡಿದ್ರು ನಿಂತ್ಕೊಂಡ್ರು ಹೋದ್ರೆ ಬದ್ರು ಎಲ್ಲದಕ್ಕೂ ಅನುಮಾನ. ಎಷ್ಟೋ ಹೆಂಡತಿರು ಇದೇ ತರ ಇರ್ತಾರೆ, ಎಲ್ಲದಕ್ಕೂ ಗಂಡನ ಮೇಲೆ ಅನುಮಾನ. ಕೊನೆಗೆ ಎಷ್ಟೋ ತಂದೆ ತಾಯಿಗಳು ಇದೇ ತರ ಇರ್ತಾರೆ, ಅವ್ರ ಮಕ್ಕಳು ನೆಮ್ಮದಿಯಾಗಿ ಬರೋದಕ್ಕೆ ಬಿಡೋದಿಲ್ಲ, ಎಲ್ಲದರ ಮೇಲೆ ಅನುಮಾನ ಮಕ್ಕಳ ಮೇಲೆ, ಅವ್ರ ತಲೆನೇ ಕೆಟ್ಟೋಗುತ್ತೆ. ಈ ತರ ಆಗಿ ಎಷ್ಟೋ ಕುಟುಂಬಗಳು ಕೆಟ್ಟೋಗುತ್ತೆ. ಕೊನೆಗೆ ಅವ್ರನ್ನ ಯಾರಾದ್ರೂ ವಿಚಾರಿಸಿದ್ರೆ, ಯಾಕಪ್ಪ ಗಂಡ ಹೆಂಡತಿ ಮಕ್ಕಳೆಲ್ಲ ಚೆನ್ನಾಗಿರಪ್ಪ, ಯಾಕಪ್ಪ ಹಿಂಗೆ ಅಂತಂದ್ರೆ ಅವ್ರೊಬ್ಬರ ಮೇಲೆ ಇನ್ನೊಬ್ರು ಹೇಳೋ ದೂರ ಏನಂತಂದ್ರೆ, ಅಯ್ಯೋ ಇವಳಿಗೆ ಎಲ್ಲಾದ್ರಲ್ಲೂ ಅನುಮಾನ, ನನಗೆ ಸಾಕಾಗೋಯ್ತೆ ಇವಳನ್ನ ಸುಧಾರಿಸೋಷ್ಟರಲ್ಲಿ. ಮತ್ತೆ ಹೆಂಡತಿಯರು, ನನ್ನ ಯಜಮಾನಿಗೆ ನನ್ನ ಮೇಲೆ ಎಲ್ಲರಿಗೂ ಅನುಮಾನ, ಇವನ್ನ ಸುಧಾರಿಸೋ ನನಗೆ ಸಾಕಾಗುತ್ತೆ ಅಂತ. ತಂದೆ ಮಕ್ಕಳು ಸಹ ಅದೇ ಥರನೇ. ಅವಾಗ ನಾವು ತೀವ್ರ ನಿರ್ಲಕ್ಷ್ಯವಾಗಿದ್ದು ಕುಟುಂಬಗಳು ದಾರಿ ತಪ್ಪೋದಕ್ಕೂ ಬಿಟ್ಟುಕೊಡ್ಬಾರ್ದು. ಹಾಗಂತ CC ಕ್ಯಾಮ್ರಾ ತರ ಭಯಂಕರವಾಗಿ ಕಣ್ಣಿಟ್ಟು ಆಗಲೂ ಕುಟುಂಬಗಳನ್ನ ಕೆಡಿಸುವಂತ ದಾರಿಗೆ ನಾವು ಅವಕಾಶ ಮಾಡಬಾರ್ದು. ಆದ್ರೆ ನಾವೇನ್ ಮಾಡ್ಬೇಕಂತಂದ್ರೆ ಒಂದು ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡಬೇಕು. ನಮ್ಮ ಗಮನನೂ ಇರಬೇಕು, ಅದೇ ತರ ನಮ್ಮ ಗಮನ ಅವರಿಗೆ ಹೊರೆಯಾಗಬಾರ್ದು. ನಮ್ಮ ಕುಟುಂಬಕ್ಕೆ ನಮ್ಮ ಅತಿಯಾದ ಗಮನವೇ ಮುಳುವಾಗಬಾರ್ದು. ಆ ಥರ ಎಚ್ಚರಿಕೆ ಆಗಿರ್ಬೇಕಾಗಿರುವಂಥದ್ದು ಬಹಳ ಮುಖ್ಯ. ಆಗ ಆದಾಮನಲ್ಲಿ ಗಮನ ಇರಲಿಲ್ಲ. ಅದರಿಂದ ಏನಾಯ್ತು, ಅವ್ವ ಹೋಗಿ ಮಾತಾಡಿ ಸರ್ಪದಿಂದ ವಂಚಿಸಲ್ಪಡ್ಬೇಕಾದಂಥ ಪರಿಸ್ಥಿತಿ ಬಂದ್ಬಿಡ್ತು. ಮತ್ತೆ ಇನ್ನೊಂದು, ಹಂಗಂತ ಅವಳದೇನು ತಪ್ಪೇ ಇಲ್ವಾ? ಆರಾಮೇನೋ ಅವ್ವ ಎಲ್ಲೋರ್ಲು ಏನ್ ಮಾತಾಡ್ತಾ ಇದ್ದಲ್ಲ, ಏನ್ ಮಾಡ್ತಾ ಇದ್ದಲ್ಲ ಅಂತ ಗಮನಿಸ್ಕೊಳ್ಳಲ್ಲ, ಸರಿ. ಅವಳದು ಸಮಸ್ಯೆ ಇಲ್ವಾ? ಅವಳದು ಕೂಡ ಸಮಸ್ಯೆ ಇದೆ. ಏನ್ ಸಮಸ್ಯೆ? ಅವ್ವ ಹೋಗಿ ಬಹುಶಃ ಏನೋ ಆದಾಮು ಎಲ್ಲೋ ಕೆಲಸದಲ್ಲಿ ಇದ್ದಿರ್ಬೋದು, ಏನೋ ಆಗಿರ್ಬೋದು. ಒಂದ್ ಸಂದರ್ಭ ಆದಾಮ್ ಮತ್ತೆ ಅವ್ವ ಸ್ವಲ್ಪ ದೂರ ಇರ್ಬೇಕಾದ್ರೆ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅವ್ವ ಏನ್ ಮಾಡ್ತಾ ಇದ್ದಲ್ಲೋ ಅದು ಆದಾಮ್ ತಿಳ್ಕೊಳ್ಳಕ್ಕೆ ಆಗದಿರುವಂತ ಒಂದು ಸಂದರ್ಭ ಬಂದ್ಬಿಟ್ಟಿದೆ. ಆ ಸಂದರ್ಭದಲ್ಲಿ ಹೋಗಿ ಅವ್ವ ಸರ್ಪ ಜೊತೆ ಮಾತಾಡ್ಬಿಟ್ರು. ಈಗ ಈ ಅವ್ವ ಏನ್ ಮಾಡ್ಬೇಕಾಗಿತ್ತು? ಈ ಅವ್ವ ಆವತ್ತ ಮಾತಾಡಿ ಅದ್ ಹೇಳೋ ಕತೆ ಎಲ್ಲ ಕೇಳ್ಬಿಟ್ಟು ಕೊನೆಗೆ ಏನ್ ಮಾಡ್ಬೇಕಾಗಿತ್ತು? ಸರಿ ಆಯ್ತಿರು, ನಮ್ಮ ಯಜಮಾನಪ್ಪ ಇದ್ದಾನೆ, ನನ್ನ ಮನೆಗೆ ಹೋಗ್ಬಿಟ್ಟು ನಮ್ಮ ಯಜಮಾನ ಸ್ವಲ್ಪ ಮಾತಾಡ್ತೀನಿ, ಮಾತಾಡ್ಕೊಂಡು ಆಮೇಲೆ ನಾವು ನೋಡೋಣ ಏನ್ ಮಾಡೋಣ ಅಂತ ಅನ್ಕೊಂಡು ಬಂದ್ಬಿಟ್ಟು ಏನ್ ಮಾಡ್ಬೇಕಾಗಿತ್ತು? ಆದವನ ಹತ್ರ ಮಾತಾಡ್ಬೇಕಾಗಿತ್ತು. ಆದ್ರೆ ಈಗಾಗ್ಲೇ ದೇವ್ರು ಮೊದಲೇ ಹೇಳಿದ್ದಾರೆ, ಅವಳಿಗೂ ಆ ವಿಷಯ ಗೊತ್ತು, ನಾವು ಇದು ತಿನ್ಲೇಬಾರ್ದು, ತಿಂದ್ರೆ ಸತ್ತೋಗ್ತೀವಿ ಅಂತ ದೇವ್ರು ಹೇಳಿದಾರೆ ಅಂತ ಮೊದಲೇ ಗೊತ್ತು. ಆದ್ರೂ ಈ ಸರ್ಪ ದಾರಿ ತಪ್ಪಿಸ್ತಾ ಇದೆ, ನೀವು ತಿಂದ್ರೆ ನಿಮ್ಗೆ ಒಳ್ಳೇದು ದೇವ್ರು ಸುಮ್ಮನೆ ಹೇಳ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಆದ್ರೂ ಕೂಡ ಅವಾಗ ಅವ್ವ ಏನ್ ಮಾಡ್ಬೇಕಾಗಿತ್ತು? ಸರಿ ಆಯ್ತಿರು, ನಂತರನೇ ಇನ್ನೊಬ್ಬ ಇದ್ದಾನೆ ಆದಾಮು, ಅವನ ಹತ್ರ ಹೋಗಿ ಮಾತಾಡಿ ಆಮೇಲೆ ನಾವೇನ್ ಮಾಡೋಣ ಯೋಚನೆ ಮಾಡ್ತೀವಿ ಅಂತ ಮನೆಗೆ ಹೋಗಿ ಆದಾಮನ ಜೊತೆ ಮಾತಾಡ್ಬೇಕಾಗಿತ್ತು. ಆರಾಮೇ ಸರ್ಪ ನೋಡಪ್ಪ ಹಿಂಗ್ ಮಾತಾಡ್ತು, ಹಿಂಗ್ ಹೇಳ್ತಾ ಇದೆ, ಏನ್ ಮಾಡೋಣ ಏನಂತೀಯ ನೀನು ಅಂತ ಅಂದ್ಬಿಟ್ಟು. ಆಗ ಆದಾಮ ಏನ್ ಮಾಡಿರ್ಬೋದಾಗಿತ್ತು? ಇಲ್ಲಮ್ಮ ಹಂಗೆಲ್ಲ ತಿನ್ಬಾರ್ದು, ಆ ಸರ್ಪ ಸರಿ ಇಲ್ಲ, ಬೇಕಾದ್ರೆ ಅದೇ ತಿನ್ಕೊಳ್ಳಿ, ನೀವು ಸುಮ್ಮನೆ ಇರು ಅಂತ ಅಂದ್ಬಿಟ್ಟು ತಡೆಯೋದಕ್ಕೆ ಅವಕಾಶ ಇರ್ತಾ ಇತ್ತು. ಆದ್ರೆ ಇವಾಗ ಆ ಸರ್ಪಕ್ಕೆ ಏನು ಅದೇ ತಿನ್ಕೊಬೋದಲ್ಲ, ಇವ್ರು ತಿನ್ನೋದು ಅಂತ ಹೇಳ್ಬೇಕನ್ನೋ ಅಗತ್ಯ ಏನು? ಅದೇ ತಿನ್ಕೊಂಡು ಅದೇ ದೇವ್ರ ತರ ಆಗ್ಬಿಡ್ಬೋದಲ್ವಾ? ಆಗ ಅವ್ವ ಏನ್ ಮಾಡಲ್ಲ, ಆ ಕೆಲಸ ಮಾಡಿಲ್ಲ. ಹೋಗಿ ಗಂಡನ ಹತ್ರ ಮಾತಾಡೋಣ ಅನ್ನೋ ಯೋಚನೆ ಮಾಡಿಲ್ಲ, ಅಲ್ಲೇ ತಿನ್ಬಿಡ್ಲಿಕ್ಕೆ ಇದ್ಕೊಂಡು ಆಯ್ತು ಅಂತ. ಇದರಿಂದ ಏನಾಯ್ತು, ಇಂಥ ಪರಿಸ್ಥಿತಿ ಬಂತು. ಆಗ ಇದರಿಂದ ನಾವೇನ್ ಕಲ್ತ್ಕೊಳ್ಬೇಕು ಅಂತಂದ್ರೆ, ಯಾವತ್ತೂ ಸಹ ನಾವು ಕುಟುಂಬವಾಗಿ ಗಂಡ ಹೆಂಡತಿಯಾಗಿ ಒಬ್ಬರನ್ನ ಬಿಟ್ಟು ಒಬ್ಬರಿಗೆ ಗೊತ್ತಿಲ್ಲದರ ಏನು ಸಹ ಮಾಡಬಾರ್ದು. ಮನೆಯಲ್ಲಿ ಒಂದು ಹೆಂಡತಿ ಗಂಡನಿಗೆ ಮುಚ್ಚಿಟ್ಟು ಏನು ಮಾಡಬಾರ್ದು. ಏನೇ ಮಾಡ್ತೀನಿ ಅಂದ್ರೂ ಗಂಡನ ಹತ್ರ ಚರ್ಚೆ ಮಾಡಿ, ಏನೇ ಇದ್ರೆ ಗಂಡನಿಗೆ ಹೇಳಿ ಅವ್ರು ಒಟ್ಟಾಗಿ ಏನಾದ್ರೂ ಮಾಡಬೇಕು. ಅದೇ ರೀತಿ ಗಂಡಂದ್ರು ಸಹ ಹೆಂಡತಿಗೆ ಮುಚ್ಚಿಟ್ಟೆ ಅವಳಿಗೇನು ಹೇಳೋದು, ನಾನೇ ಮನೆಗೆ ಯಜಮಾನ ಅಂತ ಅನ್ಕೊಂಡು ದಿಮಾಕಿಂದ ನಾನೇನ್ ಮಾಡ್ತೀನಿ ಅದೆಲ್ಲ ಮಾಡ್ತೀನಿ ಅಂತ ಮಾಡೋದಲ್ಲ. ದೇವರು ಅವಳನ್ನ ಉಂಟು ಮಾಡಿ ಆದಾಮನಿಗೆ ಸಹಪಾಠಿಯಾಗಿಟ್ಟಿದ್ದು, ಕೆಲಸದೊಳಗೆ ಅಲ್ಲ. ಸಹಪಾಠಿ ಬೇರೆ, ಕೆಲಸದೊಳು ಬೇರೆ. ಅಂದ್ರೆ ಆದಾಮು ಮ್ಯಾನೇಜರ್ ಅಂದ್ರೆ ಅವ್ವ ಒಂದು ಡೆಪ್ಯೂಟಿ ಮ್ಯಾನೇಜರ್. ಅಂದ್ರೆ ಮುಖ್ಯಮಂತ್ರಿ ಅಂದ್ರೆ ಉಪಮುಖ್ಯಮಂತ್ರಿ. ದೇವರು ಸೇವಕಿ ಆಗಿಟ್ಟಿಲ್ಲ, ನೀನ್ ಇಷ್ಟ ಬಂದ ನೀನ್ ಮಾಡ ಆದಾಮ ಅಂತ ಹೇಳೋದಕ್ಕೆ. ಆವಾಗ ಏನ್ ಮಾಡಿದ್ರು ಕೂಡ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಚರ್ಚೆ ಮಾಡಬೇಕು. ಆಗ ಗಂಡಸರು ಹೆಂಡತಿಯನ್ನ
ನೋಡಮ್ಮ ಇದರ ವಿಷಯ ಇದೆ, ಏನ್ ಮಾಡೋಣ, ನಿನ್ನ ಅಭಿಪ್ರಾಯ ಏನು ಅಂತ ಏನೇ ವಿಷಯ ಆದ್ರೂ ಹೆಂಡತಿ ಹತ್ರ ಚರ್ಚೆ ಮಾಡಿ ಅವರಿಬ್ರು ಮಾತಾಡಿ ಒಂದು ತೀರ್ಮಾನ ಮಾಡಿ ಏನೇ ಕಾರ್ಯ ಮಾಡಿದ್ರು ಮಾಡಬೇಕು. ಆಗ ಹೆಂಡತಿ ಆಗಿರಲಿ ಗಂಡನಿಗೆ ಹೇಳಿದ್ರೆ ಏನು ಮಾಡಬಾರ್ದು, ಗಂಡ ಆಗಿರಲಿ ಹೆಂಡತಿಗೆ ಹೇಳಿದ್ರೆ ಏನು ಮಾಡಬಾರ್ದು. ಅದರ ಮಕ್ಕಳು ಸಹ ತಂದೆ ತಾಯಿಗೆ ಹೇಳಿದ್ರೆ ಏನು ಮಾಡಬಾರ್ದು. ಆದ್ರೆ ದಿನಗಳಲ್ಲಿ ಅನೇಕ ಕುಟುಂಬಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಯಾರು ಒಬ್ರಿಗೊಬ್ರಿಗೆ ಹೇಳೋದಿಲ್ಲ. ಕೊನೆಗೆ ಪರಿಸ್ಥಿತಿ ಏನಾಗುತ್ತೆ ಅಂತಂದ್ರೆ ಟೈಮ್ ಬಾಂಬ್ ತರ ವ್ಯವಹಾರ ಅಂದ್ಬಿಡುತ್ತೆ. ಪಟಾಕಿ ಅನ್ಸ್ಬಿಟ್ಟು ಯಾರಾದ್ರೂ ನಮ್ಗೆ ಗೊತ್ತಿದ್ರೆ ಸುಮ್ಮನೆ ನಾವು ಹೋಗ್ಬಿಟ್ರೆ ಪಕ್ಕದಲ್ಲಿ ಏನಾಗುತ್ತೆ, ಡಮ್ ಅನ್ನುತ್ತೆ. ಅವ್ರು ನಮ್ಗೆ ಗಾಬರಿ ಆಗುತ್ತೇನಪ್ಪ ಹಿಂಗಾಯ್ತು ಅಂತ. ಇದೇ ತರನೇ ಇವತ್ತು ಎಷ್ಟೋ ಮನೆಗಳಲ್ಲಿ ಪಟಾಕಿ ಅಂಟ್ಕೊಂಡಿದೆ, ಅವ್ರ ಮೇಲೆ ಪಟಾಕಿ ಅಂಟ್ಕೊಂಡಿದೆ ಅಂತ ಗೊತ್ತಿಲ್ಲ. ಯಾರು ಅನ್ಸಿರೋದು? ಹೆಂಡತಿ ಅನ್ಸಿರೋದು, ಗಂಡನ್ ಗೊತ್ತಿಲ್ಲ, ಡಮ್ ಅನ್ನೋದು ಒಂದು ದಿವಸ. ಇದೇ ತರ ಎಷ್ಟೋ ಗಂಡಸರು ಮನೆಗಳಲ್ಲಿ ಪಟಾಕಿ ಹಂಚಿಬಿಟ್ಟಿದ್ದಾರೆ, ಹೆಂಡತಿಗೆ ಗೊತ್ತಿಲ್ಲ, ಅದು ಒಂದ್ ದಿವಸ ಡಮ್ ಅನ್ನುತ್ತೆ. ಎಷ್ಟೋ ಮನೆಗಳಲ್ಲಿ ಮಕ್ಕಳು ಹಂಚ್ಬಿಟ್ಟಿದ್ದಾರೆ, ಅಪ್ಪ ಅವ್ನಿಗೆ ಗೊತ್ತಿಲ್ಲ, ಡಮ್ ಒಂದು ಪಾತ್ರೆ ಬಿದ್ದಲ್ಲ ಗೊತ್ತಾಗೋದು. ಹಂಗಂದ್ರೆ ಅರ್ಥ ಏನು? ಹಂಗಂದ್ರೆ ಅವ್ರೇನ್ ಮಾಡ್ತಾ ಇದಾರೆ, ಹೆಂಡತಿ ಗಂಡ ಹೇಳಿದ್ರೆ ಏನೋ ತಪ್ಪು ಮಾಡ್ತಾ ಇದ್ದಾಳೆ, ನಾಳೆ ಅದು ಸಮಸ್ಯೆ ಕುಟುಂಬಕ್ಕೆ ಬರುತ್ತೆ. ಗಂಡ ಹೆಂಡತಿ ಗೊತ್ತಿದ್ರೆ ಏನೋ ಮಾಡ್ತಾ ಇದ್ದಾನೆ, ನಾಳೆ ಅದು ಅವ್ರಿಗೆಲ್ಲರಿಗೂ ಸಮಸ್ಯೆ ಆಗುತ್ತೆ. ಮಕ್ಕಳು ತಂದೆ ತಾಯಿ ಗೊತ್ತಿದ್ರೆ ಏನೋ ಮಾಡ್ತಾ ಇದ್ದಾರೆ, ನಾಳೆ ಅವ್ರ ಮನೆಗೆಲ್ಲ ಅದು ಸಮಸ್ಯೆ ಆಗುತ್ತೆ. ಆದಮನ ಕುಟುಂಬದಲ್ಲಿ ಈ ಒಂದು ತೊಂದರೆ ಬಂದಿದ್ದಕ್ಕೆ ಕಾರಣ ಅವ್ವ ಸರ್ಪ ತನಗೇನು ಹೇಳ್ತು ಅಂತ ಬಂದು ಗಂಡನಿಗೆ ಹೇಳಲಿಲ್ಲ, ಅವಳೇ ತಿನ್ಬಿಡ್ಲ ಅದನ್ನ. ಇದೇ ತರ ನಾವು ಕುಟುಂಬವಾಗಿ ಗಂಡ ಹೆಂಡತಿಗೆ ಹೇಳ್ದಾರ, ಹೆಂಡತಿ ಗಂಡನಿಗೆ ಹೇಳ್ದಾರ, ಮಕ್ಕಳು ತಂದೆ ತಾಯಿಗೆ ಹೇಳ್ದಾರ, ಎಲ್ಲ ಅವ್ರವ್ರಿಗೆ ಅವ್ರವ್ರು ಅಂತ ಮುಚ್ಚಿಟ್ಕೊಂಡು ಮಾಡ್ತಾ ಇದ್ರೆ ಕೊನೆಗೆಲ್ಲ ಕೆಟ್ಟೋಗುತ್ತೆ. ಎಷ್ಟೋ ಮನೆಗಳಲ್ಲಿ ಹೆಂಡತಿರು ಏನ್ ಮಾಡಿರ್ತಾರೆ, ಅವ್ರ ಗಂಡಂದ್ರೆ ಗೊತ್ತಿಲ್ದಿರ ಯಾರ ಹತ್ರನ ಸಾಲ ಇಸ್ಕೊಂಡ್ಬಿಟ್ಟಿರ್ತಾರೆ, ಇಲ್ಲಾಂದ್ರೆ ಯಾರಿಗೋ ಇವ್ರ ಹತ್ರ ಕೂಡಿಟ್ಟಿರೋಂಥ ದುಡ್ಡನ್ನ ಸಾಲವಾಗಿ ಕೊಟ್ಬಿಟ್ಟಿರ್ತಾರೆ, ಅವ್ನ ಕೈ ಎದ್ದು ಬಿಡ್ತಾನೆ. ಕೊನೆಗೆ ಅಗತ್ಯ ಇದ್ದಾಗ ಅಮ್ಮ ಆ ದುಡ್ಡಿದ್ದೆಲ್ಲ ಸ್ವಲ್ಪ ತಗೊಂಬಮ್ಮ ಅಂತ, ಎಲ್ಲಿ ದುಡ್ಡು ಅವನ ಎತ್ಕೊಂಡು ಓಡಾಬಿಟ್ಟ. ಎಷ್ಟೋ ದಿನ ಅವ್ರ ಆಭರಣಗಳೆಲ್ಲ ಕೊಟ್ಬಿಟ್ಟಿರ್ತಾರೆ, ಗೊತ್ತಿರೋದಿಲ್ಲ ಮನೆಯಲ್ಲಿ. ಎಷ್ಟೋ ದಿನ ಮೊಬೈಲಲ್ಲಿ ಏನೋ ಆಟ ಆಡಕ್ಕೆಲ್ಲ ಹೋಗ್ಬಿಟ್ಟು ಬ್ಯಾಂಕಲ್ಲಿ ದುಡ್ಡೆಲ್ಲ ಹೋಗ್ಬಿಟ್ಟಿರುತ್ತೆ, ಗೊತ್ತಿರಲ್ಲ ಮನೆಯಲ್ಲಿ. ಎಷ್ಟೋ ಗಂಡಂದ್ರು ಹೆಂಡತಿಗೆ ಏನ್ ಹೇಳೋದು ಅಂತ ಏನೇನೋ ಮಾಡ್ಕೊಂಡು ಎಷ್ಟೆಷ್ಟ ನಷ್ಟ ಮಾಡ್ಕೊಂಡು ಕೊನೆಗೆ ಹೆಂಡತಿ ತಲೆ ಮೇಲೆ ಬಂದ್ಬಿಡುತ್ತೆ. ಹೆಂಡತಿಗೆ ಅಭಿಷೇಕ ಗೊತ್ತಾಗ ದೊಡ್ಡ ಆಘಾತ ಆಗುತ್ತೆ. ಅಯ್ಯೋ ನನಗೆ ಮೊದಲೇ ಹೇಳಿದ್ರೆ ನಾನು ಬೇಡ ಅಂತ ಹೇಳ್ತಾ ಇದ್ನ, ಹಿಂಗಾಗ್ಬಿಡ್ತಲ್ಲ, ಹಿಂಗೆಲ್ಲ ಮಾಡ್ಬಿಟ್ಟಿದ್ದಲ್ಲ ನೀನು ಅಂತನ್ಬಿಟ್ಟು. ಎಷ್ಟೋ ಜನ ಮಕ್ಕಳು ಆಚೆ ಕಡೆ ಹೋಗಿ ಏನೇನೋ ಮಾಡೋದೆಲ್ಲ ಮಾಡ್ಬಿಟ್ಟು ಕೊನೆಗೆ ಅವ್ರ ತಂದೆ ತಾಯಿ ತಲೆಗೆ ಬರುತ್ತೆ, ಅವಾಗ ಎಂತ ಕೆಲಸ ಮಾಡ್ಬಿಟ್ಟ ನನ್ನ ಮಗ, ಅಯ್ಯೋ ಎಂತ ಕೆಲಸ ಮಾಡ್ಬಿಟ್ಟು ನನ್ನ ಮಗಳು ಅಂತ ಅವರು ತಲೆ ಮೇಲೆ ಕೈ ಇಟ್ಕೊಂಡು ಕೂತಿರ್ತಾರೆ. ಆಗ ಕುಟುಂಬದಲ್ಲಿ ಯಾರು ಸಹ ಒಬ್ರಿಗೊಬ್ರಿಗೆ ಏನು ಹೇಳಿದ್ರೆ ಮಾಡಬಾರ್ದು. ಎಷ್ಟೋ ಕುಟುಂಬಗಳಲ್ಲಿ ಆತರ ಹೇಳಿದ್ರೆ ಮಾಡೋದ್ರಿಂದನೇ ಕುಟುಂಬಗಳಲ್ಲಿ ಎಷ್ಟೋ ಸಮಸ್ಯೆಗಳು. ಅದು ಒಬ್ರಿಗೊಬ್ರಿಗೆ ಹೇಳೋದಕ್ಕೆ ಸಾಧ್ಯ ಆದ್ರೆ ಎಷ್ಟೋ ಸಮಸ್ಯೆಗಳನ್ನ ಒಬ್ರಿಂದ ಇನ್ನೊಬ್ರು ತಡೆಯೋದಕ್ಕೆ ಅವಕಾಶ ಇರುತ್ತೆ. ಅವ್ರ ಹೆಂಡತಿರು ದಾರಿ ತಪ್ಪದೇ ಇರೋ ತರ ಗಂಡ ಕಾಪಾಡೋಕೆ ಅವಕಾಶ ಇರುತ್ತೆ, ಗಂಡ ದಾರಿ ತಪ್ಪದೇ ಇರೋ ತರ ಹೆಂಡತಿ ಕಾಪಾಡೋದಕ್ಕೆ ಅವಕಾಶ ಇರುತ್ತೆ, ಮಕ್ಕಳು ದಾರಿ ತಪ್ಪದೇ ಇರೋ ತರ ತಂದೆ ತಾಯಿ ಕಾಪಾಡೋಕೆ ಅವಕಾಶ ಇರುತ್ತೆ. ಆದ್ರೆ ನಾವೆಲ್ಲರಿಗೂ ಅದನ್ನ ಹೇಳೋದಿಲ್ವೋ ಅಲ್ಲಿವರೆಗೂ ನಮ್ಗಾಗಂತ ಅನಾಹುತರಿಂದ ತಪ್ಪಿಸೋದಕ್ಕೆ ಯಾರಿಗೂ ಆಗೋದಿಲ್ಲ. ಅದರಿಂದ ನಾವು ಎಚ್ಚರಿಕೆ ಆಗಿರ್ಬೇಕು. ಇವತ್ತು ನಮ್ಮ ಮನೆಗಳಲ್ಲಿ ನಾವು ಯಾವ ತರ ಇದೀವಿ ಅನ್ನೋದನ್ನ ಒಂದು ಕ್ಷಣ ಯೋಚನೆ ಮಾಡಿ ನೋಡ್ಬೇಕು. ಅವ್ವ ಏನ್ ಮಾಡಲು ಆದಾಮಿಗೆ ಹೇಳಿಲ್ಲ, ತಿನ್ಬಿಡ್ಲು, ಅದರಿಂದ ಇಂಥ ಒಂದು ಪರಿಸ್ಥಿತಿ ಬಂತು. ಇಂಥ ಒಂದು ಸ್ಥಿತಿಗೆ ಇನ್ನೊಂದು ಕಾರಣ ಏನು? ಒಂದು ಆದಾಮ್ ಕಾರಣ, ಹೆಂಡತಿನ ಗಮನಿಸ್ಕೊಂಡಿಲ್ಲ. ಎರಡನೇದು ಅವ್ವ ಬಂದು ಸರ್ಪ ಹಂಗೆ ಹೇಳ್ತಂತ ಹೇಳ್ಬಿಟ್ಟು ಬಂದು ಗಂಡನ ಹತ್ರ ಚರ್ಚೆ ಮಾಡಿಲ್ಲ, ಅದರಿಂದ ಅಂತ ಪರಿಸ್ಥಿತಿ ಬಂತು. ಮತ್ತೆ ಇನ್ನೊಂದು ಇಂಥ ಸ್ಥಿತಿಗೆ ಏನ್ ಕಾರಣ? ಇನ್ನೂ ಒಂದು ಇಂಥ ಸ್ಥಿತಿಗೆ ಏನ್ ಕಾರಣ ಅಂತಂತಂದ್ರೆ ಆದಾಮ ಅವ್ವಳ ಕುಟುಂಬದಲ್ಲಿ ಮೂರನೆಯ ವ್ಯಕ್ತಿಯ ಪ್ರವೇಶ ಕಾರಣ. ಈ ಆದಾಮ ಅವ್ವಳು ಇವರಿಬ್ರು ಮಾತ್ರ ಎಲ್ಲಿವರೆಗೂ ಇದ್ರು ಅಲ್ಲಿವರೆಗೂ ಅವ್ರು ಹಣ್ಣು ತಿಂದಿಲ್ಲ. ಇವರಿಬ್ರು ಆ ತೋಟದಲ್ಲಿ ಎಷ್ಟೋ ದಿನಗಳವರೆಗೂ ಇದ್ದಿರಬಹುದು, ಆ ಸರ್ಪ ಬಂದು ಮಾತಾಡೋಕ್ಕಿಂತ ಮುಂಚೆ. ಆದ್ರೆ ಇವರಿಬ್ರು ಇದ್ದಾಗ ಇವರಿಬ್ರು ಯಾವ ತರ ಇದ್ರು ಅಂತಂದ್ರೆ ನಾವೆಲ್ಲ ತಿನ್ಬೋದು, ಹೆಣ್ಣು ಮಾತ್ರ ತಿನ್ನೋಗಿಲ್ಲ, ದೇವ್ರು ಹೇಳಿದ್ದಾರೆ ಅಂತ ಹಿಂಗ ಹೋಗವಾಗ ಬರೋರ್ಲೆಲ್ಲ ಆ ಮರ ಕಾಣಿಸ್ದಾಗ್ಲೆಲ್ಲ ಹಣ್ಣು ಕಾಣಿಸ್ದಾಗ್ಲೆಲ್ಲ ಅದು ತಿನ್ಬಾರ್ದು ತಿನ್ಬಾರ್ದು ಅಂದ್ಕೊಂಡೆ ಓಡಾಡ್ಕೊಂಡಿದ್ರು, ಚೆನ್ನಾಗಿದ್ರು. ಆದ್ರೆ ಯಾವತ್ತು ಹಣ್ಣು ತಿನ್ಬಿಟ್ರು ಅಂತಂತಂದ್ರೆ ಮೂರನೇ ಅವ್ನು ಬಂದಾಗ್ಲೇನೆ ಇವ್ರು ಹಣ್ಣು ತಿನ್ಬಿಟ್ರು. ಆ ಮೂರನೇ ಅವ್ನು ಯಾರು? ಸರ್ಪ. ಯಾವ್ದು ಹಣ್ಣು ತಿನ್ಬಾರ್ದು ಅಂತ ಹೇಳ್ಬಿಟ್ಟಿದಾರೆ ದೇವ್ರು ನಿಮ್ಗೆ, ಅಯ್ಯೋ ಪಾಪ ಏನು ತಿನ್ಬಾರ್ದು ಅಂದ್ರೆ ಹೆಂಗೆ ಅಂತ ಬಂದ್ಬಿಟ್ಟ. ಆವಾಗ ಅವ ಇಲ್ಲ ಎಲ್ಲ ತಿನ್ಬಾರ್ದು ಅಂತ ಹೇಳಿಲ್ಲ, ಇದೊಂದು ಬಿಟ್ಟು ಮಿಕ್ಕಿದೆಲ್ಲ ಇದೆಲ್ಲ ತಿನ್ಬೋದು ಅಂತ ಹೇಳಿದಾರೆ. ಹೌದಾ? ಆದ್ರೆ ನೀವು ಇದನ್ನ ಮಾತ್ರ ತಿನ್ಬೇಕು, ಇದು ತಿಂದ್ರೇನೆ ಎಲ್ಲದಕ್ಕೆ ಚೆನ್ನಾಗಿರೋದು, ಇನ್ನು ತಿನ್ನೋಡಿ ಏನಾಗುತ್ತೆ ಅಂತ ಯಾಮರ್ಸ್ಬಿಟ್ಟ. ಆಗ ಸಮಸ್ಯೆ ಯಾವಾಗ ಬಂತು ಅಂತಂತಂದ್ರೆ ಮೂರನೇ ಅವನು ಬಂದಾಗ.
ಆದ್ರೆ ಆ ಮೂರನೇ ಬರೋವರೆಗೂ ಇವರಿಬ್ಬರು ಚೆನ್ನಾಗೇ ಇದ್ರು. ಮೂರನೇ ಬಂದ, ಇವ್ರು ಕೆಟ್ಟೋದ್ರು. ಅವಾಗ ಇದರಿಂದ ನಾವೇನ್ ಕಲ್ತ್ಕೊಳ್ಬೇಕು ಅಂತಂದ್ರೆ, ನಮ್ಮ ಕುಟುಂಬದಲ್ಲಿ ಯಾವತ್ತು ಮೂರನೇವರು ಬರೋದಕ್ಕೆ ನಾವು ಬಿಡಬಾರದು. ಕುಟುಂಬಗಳು ಎಲ್ಲಿವರೆಗೂ ಚೆನ್ನಾಗಿರುತ್ತೆ ಅಂತಂದ್ರೆ, ಎಲ್ಲಿವರೆಗೂ ಇಬ್ರು ಇರ್ತಾರೋ ಅವರಿಬ್ರು ಒಂದು ಮನಸ್ಸಾಗಿರ್ತಾರೋ ಅಲ್ಲಿವರೆಗೂ ಚೆನ್ನಾಗಿರುತ್ತೆ. ಆದ್ರೆ ಮೂರನೇ ಯಾವಾಗ ಬರ್ತಾನೋ ಆವಾಗ ಆ ಕುಟುಂಬಗಳು ಹಾಳು. ಇವರಿಬ್ರು ಇದ್ದಾಗ ಚೆನ್ನಾಗೇ ಇದ್ರು, ಹಣ್ಣು ತಿಂದ್ರೆ ಆಯಾಗಿ ದೇವ್ರ ಜೊತೆ ಇದ್ರು. ಮೂರನೇ ಬಂದ ತಿನ್ನು ಅಂತ ತಿನ್ಬಿಟ್ರು, ಕುಟುಂಬ ಕೆಟ್ಟೋಯ್ತು. ಇದೇ ರೀತಿಯಾಗಿನೇ ಇವತ್ತು ಏನ್ ಮಾಡಿದ್ದಾರೆ ಎಷ್ಟೋ ಜನಗಳು, ಅವರು ಸರ್ಪದ ರೀತಿಯಲ್ಲಿ ಮೂರನೇವ್ರನ್ನ ಅವ್ರ ಮಧ್ಯದಲ್ಲಿ ಬರೋದಕ್ಕೆ ಬಿಟ್ಟು ದಾರಿ ತಪ್ಪಿ ಹೋಗಿರುವಂತ, ಕೆಟ್ಟು ಹೋಗಿರುವಂತ ಎಷ್ಟೋ ಕುಟುಂಬಗಳಿದೆ. ಆದ್ರೆ ಯಾವತ್ತೂ ಸಹ ನಾವು ಮೂರನೆಯವರನ್ನ ನಮ್ಮ ಕುಟುಂಬದಲ್ಲಿ ಬಿಡಬಾರದು. ದೇವರು ಕೂಡಿಸಿದ್ದನ್ನ ಯಾರು ಅಗಲಿಸಬಾರದು. ದೇವರು ಕೂಡಿಸಿರುವಾಗ ಎರಡೇ ಇರೋದು, ಮೂರೇ ಜನ ಮಧ್ಯದಲ್ಲಿ ತಂದು ಸೇರಿಸಬಾರದು. ಸರ್ಪ ಅವ್ವ ಬರಲಿ ಆಚೆಗಡೆ ಮಾತಾಡೋಣ ಅಂತ ಅವಳನ್ನ ವಂಚಿಸೋದಕ್ಕೆ ಕಾಯ್ಕೋಡ್ ಕೂತಿತ್ತು. ಯಾವಾಗ ಅವ್ವ ಬರ್ತಾಳೆ, ಯಾವಾಗ ಮಾತಾಡೋಣ, ಯಾವಾಗ ದಾರಿ ತಪ್ಪಿಸೋಣ ಅಂತ. ಇದೇ ತರನೇ ಇವತ್ತು ಎಷ್ಟೋ ಕುಟುಂಬಗಳನ್ನ ದಾರಿ ತಪ್ಪಿಸ್ಬೇಕು, ಕುಟುಂಬಗಳನ್ನ ಕೆಡಿಸ್ಬೇಕಂತ ಹೇಳಿ ಹೊರಗಡೆ ಸರ್ಪದ ರೀತಿಯಲ್ಲಿ ಕಾಯ್ತಾ ಇರುವಂತ ಎಷ್ಟೋ ಜನಗಳಿದ್ದಾರೆ. ಸರ್ಪಕ್ಕೆ ಇವ್ರು ನೋಡಿದಾಗಲೆಲ್ಲ ಏನಂತಂದ್ರೆ, ಇವ್ರು ಹೆಂಗಾದ್ರೂ ಮಾಡಿ ಅಂತಿನಿಸ್ಬಿಡ್ಬೇಕು, ಇವ್ರನ್ನ ಹೆಂಗಾದ್ರೂ ಮಾಡಿ ಅಂತಿನಿಸ್ಬಿಡ್ಬೇಕು ಅನ್ನೋ ಯೋಚನೆ ಅದಿತ್ತು. ಇವ್ರ ಕುಟುಂಬನ ಕೆಡಿಸ್ಬಿಡ್ಬೇಕು, ಹಾಳು ಮಾಡ್ಬಿಡ್ಬೇಕಲ್ಲ ಅಂತ. ಅದೇ ರೀತಿಯಾಗಿನೇ ಸರ್ಪದ ರೀತಿಯಲ್ಲಿ ನಿಮ್ಮ ಕುಟುಂಬವನ್ನ ನೋಡಿ ಆಚೆಗಡೆ ಕಾಯ್ತಾ ಇರುವಂತ ಎಷ್ಟೋ ಜನಗಳಿರ್ತಾರೆ. ನಿಮ್ಮ ಕುಟುಂಬಗಳನ್ನ ಹಾಳು ಮಾಡಬೇಕು, ನಿಮ್ಮ ನೆಮ್ಮದಿ ಹಾಳು ಮಾಡಬೇಕು, ನಿಮ್ಮ ಜೀವನ ಕೆಟ್ಟು ಹೋಗ್ಬೇಕು, ನೀವು ಕಣ್ಣೀರಲ್ಲಿರ್ಬೇಕು, ನೀವು ನಾಶವಾಗಿ ಹೋಗ್ಬೇಕು, ನೀವು ಒಬ್ರಿಗೊಬ್ರಿಗೆ ಯಾರು ಚೆನ್ನಾಗಿರಬಾರದು ಅಂತ ಹೇಳಿ ಸರ್ಪದ ರೀತಿಯಲ್ಲಿ ಆಚೆಗಡೆ ಕಾಯ್ತಾ ಇರುವಂತ ಜನಗಳು ಈ ಸಮಾಜದಲ್ಲಿ ಇರ್ತಾರೆ. ಅದರಿಂದ ಮೂರನೆಯವರು ನಮ್ಮ ಕುಟುಂಬವನ್ನ ಪ್ರವೇಶ ಮಾಡದ ಹಾಗೆ ನಾವು ನಮ್ಮ ಕುಟುಂಬವನ್ನ ಕಾದುಕೊಳ್ಬೇಕಾಗಿರುವಂಥದ್ದು ಬಹಳ ಮುಖ್ಯ. ಹೊರಗಡೆ ಹೋಗಿ ಈ ಅಮ್ಮ ಸರ್ಪದ ಜೊತೆ ಮಾತಾಡ್ಬೇಕಾಗಿರೋ ಅಗತ್ಯ ಇರಲಿಲ್ಲ. ಅದೇ ಹೋಗಿ ಮಾತಾಡಲು ಅವನ ಮಾತಿಗೆ ಕಿವಿ ಕೊಟ್ಲು, ಕುಟುಂಬ ಕೆಟ್ಟೋಯ್ತು. ನಾವು ಕುಟುಂಬವಾಗಿ ಒಂದಾಗಿರಬೇಕು. ಏನೇ ವಿಷಯ ಇದ್ರೂ ನಾವು ಕುಟುಂಬವಾಗಿ ಚರ್ಚೆ ಮಾಡಬೇಕು, ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ಆದ್ರೆ ಹೊರಗಿನ ಸರ್ಪ ನಮಗೆ ಆಲೋಚನೆ ಹೇಳ್ಬೇಕಾಗಿರೋ ಅಗತ್ಯ ಇಲ್ಲ. ಆದ್ರೆ ಯಾವತ್ತು ನಾವು ಹೊರಗಿನವರಿಗೆ ಕಿವಿ ಕೊಡ್ತೀವೋ ಆವತ್ತು ನಮ್ಮ ಕುಟುಂಬಗಳು ಕೆಟ್ಟೋಗುತ್ತೆ, ನಮ್ಮ ಜೀವಿತಗಳು ಕೆಟ್ಟೋಗುತ್ತೆ. ಅನೇಕ ಕುಟುಂಬಗಳಲ್ಲಿ ಇವತ್ತು ಮೂರನೆಯವರಿಗೆ ಸ್ಥಾನ ಕೊಟ್ಟು ಅವ್ರ ಕುಟುಂಬಗಳನ್ನ ಕೆಡಿಸ್ಕೊಂಡಿರುವಂತ ಎಷ್ಟೋ ಜನಗಳಿದ್ದಾರೆ. ಹೆಂಡತಿ ಗಂಡನ ಮೇಲೆ ಗಲಾಟೆ. ಏನು ಗಲಾಟೆ? ಅವ್ರು ಹಂಗೆ ಹೇಳಿದ್ರು, ಇವ್ರು ಹಿಂಗೆ ಹೇಳಿದ್ರು, ಅವ್ರು ಹಂಗಂತಾರೆ, ಇವ್ರು ಹಿಂಗಂತಾರೆ. ಯಾರೋ ಮೂರನೇವ್ರ ಮಾತು ಕೇಳಿ ಹೆಂಡತಿ ಗಂಡನ ಮೇಲೆ ಗಲಾಟೆ, ಮತ್ತೆ ಗಂಡ ಹೆಂಡತಿ ಮೇಲೆ ಗಲಾಟೆ. ಏನು ಗಲಾಟೆ? ಅವ್ರು ಹಂಗಂದ್ರು, ಇವ್ರು ಹಿಂಗಂದ್ರು, ಯಾರೋ ಏನೋ ಹೇಳ್ತಾರಂತ ಗಂಡ ಬಂದು ಹೆಂಡತಿ ಮೇಲೆ ಗಲಾಟೆ. ಮತ್ತೆ ಅಪ್ಪ ಅಮ್ಮ ಮಕ್ಕಳ ಮೇಲೆ ಗಲಾಟೆ. ಏನೇ ಗಲಾಟೆ? ಅವ್ನು ಹಂಗಂತಾನೆ, ಇವ್ನು ಹಿಂಗಂತಾನೆ. ಆಗ ಯಾರೋ ಏನೋ ಹೇಳಿದ್ರಂತ ಅಪ್ಪ ಅಮ್ಮ ಮಕ್ಕಳ ಮೇಲೆ ಗಲಾಟೆ. ಅವಾಗ ಎಲ್ಲಿವರೆಗೂ ನಾವು ಮೂರನೇವ್ರ ಮಾತಿಗೆ ಕಿವಿ ಕೊಡ್ತೇವೋ ಅಲ್ಲಿವರೆಗೂ ನಮ್ಮ ಕುಟುಂಬಗಳಲ್ಲಿ ನೆಮ್ಮದಿ ಇರೋದಿಲ್ಲ. ಎಲ್ಲಿವರೆಗೂ ನಾವು ಮೂರನೇವರಿಗೆ ಕಿವಿ ಕೊಡ್ತೇವೋ ಅಲ್ಲಿವರೆಗೂ ನಮ್ಮ ಕುಟುಂಬಗಳು ಚೆನ್ನಾಗಿರೋದಿಲ್ಲ. ಆದ್ರೆ ಮೂರನೇವ್ರು ಹೇಳೋವಂಥದ್ದು ಎಷ್ಟೋ ಸಮಯಗಳಲ್ಲಿ ಕೇಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸರ್ಪ ಹೇಳ್ತಾ ಇರೋದನ್ನ ಅವ್ವ ಕೇಳ್ತಾ ಇದ್ದಾಗ ತುಂಬಾ ಚೆನ್ನಾಗಿತ್ತು. ಅಯ್ಯೋ ಹೆಣ್ಣು ತಿನ್ಬಿಟ್ರೆ ತುಂಬಾ ಒಳ್ಳೇದಂತೆ, ನಾವು ದೇವ್ರ ತರ ಆಗ್ಬಿಡ್ತೀವಂತೆ, ಇದು ದೇವ್ರು ಚೆನ್ನಾಗಿ ಗೊತ್ತಂತೆ, ದೇವ್ರು ಬೇಕು ಅಂತಾನೆ ನಮಗೆ ಗೊತ್ತಿದ್ದು ಕೂಡ ಇದು ತಿನ್ಬೇಡ ಅಂತ ಹೇಳ್ಬಿಟ್ಟಿದ್ದಾರೆ. ದೇವ್ರಿಗಿಂತ ಇವನ್ಗೆ ನಮ್ಮ ಪ್ರೀತಿ ಜಾಸ್ತಿ ಇದೆ, ನೀವು ಸತ್ಯ ಹೇಳ್ತಾ ನೋಡು. ಆಗ ದೇವ್ರು ಬೇಕು ಬೇಕಂತ ಮುಚ್ಚಿಟ್ಬಿಟ್ಟಿದ್ದಾರೆ. ಆಗ ದೇವ್ರು ಹೇಳಿದ್ದು ಒಳ್ಳೇದಕ್ಕೋಸ್ಕರ, ಆದ್ರೆ ಅದು ಕಹಿಯಾಗಿತ್ತು. ಅದೇ ಸರ್ಪ ಹೇಳ್ತಾ ಇರೋದು ಒಳ್ಳೇದಲ್ಲ, ಕೆಟ್ಟದ್ದು. ಆದ್ರೆ ಅದು ಕೇಳಕ್ ಹೆಂಗಿತ್ತು? ಕೇಳಕ್ ತುಂಬಾ ಚೆನ್ನಾಗಿತ್ತು. ಇದೇ ತರನೇ ಎಷ್ಟೋ ಸಮಯಗಳಲ್ಲಿ ನಮ್ಮ ಕುಟುಂಬಗಳಲ್ಲಿ ನಮಗೆ ಇನ್ನೊಬ್ರು ಹೇಳೋ ಮಾತು, ಗಂಡನಿಗೆ ಹೆಂಡತಿ ಹೇಳೋದು, ಹೆಂಡತಿಗೆ ಮಕ್ಕಳು ಹೇಳೋದು, ತಂದೆ ತಾಯಿ ಮಕ್ಕಳಿಗೆ ಹೇಳೋವಂಥದ್ದು, ಈ ಮಾತುಗಳು ಹೆಂಗಿರುತ್ತೆ ಅಂತಂದ್ರೆ ಕಹಿಯಾಗಿರುತ್ತೆ. ನಮ್ಮಪ್ಪ ಹಬ್ಬ ಅವನು ಏನೇನೋ ಹೇಳ್ತಾನೆ ನಮ್ಮಪ್ಪ ಅಂತ ಬೈಕೊಳ್ಳೋ ಮಕ್ಳು ಇರ್ತಾರೆ. ಹೆಂಡತಿನ ಅವಳೊಬ್ಳು ಏನೇನೋ ಹೇಳ್ತಾಳೆ ಅಂತ ಬೈಕೊಳ್ಳೋ ಗಂಡಂದ್ರು ಇರ್ತಾರೆ. ಹೆಂಡತಿ ಇದಾರ ಅವನಪ್ಪ ಬುದ್ಧಿನೇ ಇಲ್ಲ ನನ್ನ ಗಂಡನ್ಗೆ ಅಂತ ಬೈಕೊಳ್ಳಂತ ಹೆಂಡತಿದಿರ್ತಾರೆ. ಆದ್ರೆ ಅವ್ರಿಗೆ ಹೇಳೋದು ಒಳ್ಳೇದಕ್ಕೋಸ್ಕರನೇ, ಆದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ, ಅದು ಕಹಿಯಾಗಿ ಕಾಣಿಸುತ್ತೆ. ಆದ್ರೆ ಹೊರಗಡೆ ಒಂದು ಸರ್ಪ ಕುದ್ದಿರುತ್ತೆ, ಆ ಸರ್ಪ ಹೇಳುತ್ತೆ, ಅದು ಕೇಳಕ್ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಅದು ಕೇಳಕ್ ಚೆನ್ನಾಗಿರುತ್ತೆ, ಆದ್ರೆ ಒಳಗಡೆ ಅದು ಚೆನ್ನಾಗಿರೋದಿಲ್ಲ.
ಅವ್ರು ಕೊಡೋದು ನೋಡೋದಕ್ಕೆ ಹಾಲ್ ತರ ಇರುತ್ತೆ, ಆದ್ರೆ ಅದು ಹಾಲಲ್ಲ, ಅದರ ವಿಷ ಬೆರೆತಿರುತ್ತೆ. ಆಗ ಇವತ್ತು ಎಷ್ಟೋ ಕುಟುಂಬಗಳು ಮೂರನೆಯವ್ರ ಮಾತು ಕೇಳಿ ಅವ್ರ ಕುಟುಂಬಗಳನ್ನ ಕೆಡಿಸ್ಕೊಂಡು, ಅವ್ರ ಸಮಾಧಾನವನ್ನು ಕೆಡಿಸ್ಕೊಂಡು, ಅವರ ಜೀವನವನ್ನ ಹಾಳು ಮಾಡ್ಕೊಂಡ್ರು ಅಂತ ಎಷ್ಟೋ ಜನಗಳಿದ್ದಾರೆ. ಆದಾಮ ಅವ್ವ ಇಬ್ಬರು ಜೊತೆಯಾಗಿದ್ದಾಗ ಚೆನ್ನಾಗೇ ಇದ್ರು, ಆದ ಮೂರನೇವ್ರು ಬಂದ ಇವ್ರು ಕೆಟ್ಟೋದ್ರು. ನಾನು ನೀವು ಎಲ್ಲಿವರೆಗೂ ಮೂರನೇವರಿಗೆ ನಮ್ಮ ಕುಟುಂಬದಲ್ಲಿ ಸ್ಥಾನ ಕೊಡ್ತೀವೋ ಅಲ್ಲಿವರೆಗೂ ನಮ್ಮ ಕುಟುಂಬಗಳು ಚೆನ್ನಾಗಿರಲ್ಲ. ಅದು ಎಲ್ಲಿವರೆಗೂ ನಾವು ಗಂಡ ಹೆಂಡತಿ ಮಕ್ಕಳಾಗಿ ಕುಟುಂಬವಾಗಿ ಒಂದಾಗಿರ್ತೀವೋ ಅಲ್ಲಿವರೆಗೂ ಯಾರು ಸಹ ಏನ್ ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ಈ ಮೂರನೆಯವರು ಯಾರು? ಮೂರನೆಯವರು ಯಾರು ಬೇಕಾದ್ರೂ ಆಗ್ಬೋದು. ಎಷ್ಟೋ ಸಮಯಗಳಲ್ಲಿ ನಿಮ್ಮ ಅಪ್ಪ ನಿಮ್ಮ ಅಮ್ಮನೇ ಆಗ್ಬೋದು. ನಾವು ಅನ್ಕೊಳ್ತೀವಿ ಅಪ್ಪ ಅಮ್ಮ ಎಲ್ಲ ಒಳ್ಳೇದಕ್ಕೋಸ್ಕರ ಮಾಡೋದಂತ. ಹೌದು, ಅಪ್ಪ ಅಮ್ಮ ಎಲ್ಲದಕ್ಕೂ ಒಳ್ಳೇದಕ್ಕೋಸ್ಕರ ಮಾಡೋದು, ಆದ್ರೆ ಎಲ್ಲ ಅಪ್ಪ ಅಮ್ಮಂದ್ರು ಒಳ್ಳೆಯವರಾಗಿರಲ್ಲ. ಕೆಲವೊಂದ್ಸಲ ಅತ್ತೆ ಮಾವ ಆಗಿರ್ಬೋದು, ಎಷ್ಟೋ ಒಳ್ಳೆ ಅತ್ತೆ ಮಾವ ಇದ್ದಾರೆ, ಆದ್ರೆ ಎಲ್ಲ ಅತ್ತೆ ಮಾವ ಅಂದ್ರು ಒಳ್ಳೆಯವರಲ್ಲ. ಅವರೇ ಸರ್ಪವಾಗಿ ನಮ್ಮ ಕುಟುಂಬಗಳೆಲ್ಲ ಕೆಲಸ ಮಾಡ್ಬೋದು. ಅಣ್ಣ ತಮ್ಮಂದ್ರಾಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ಭಾವ ಬಾಯ್ಮಂದ್ರಾಗಿರ್ಬೋದು, ನಾದನೇ ಅತ್ತಿಗೆಯರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಪರಿಚಯಸ್ಥರಾಗಿರ್ಬೋದು, ಅಕ್ಕಪಕ್ಕ ಮನೆಯವರಾಗಿರ್ಬೋದು, ಯಾರು ಬೇಕಾದ್ರೂ ಆಗಿರ್ಬೋದು. ಯಾರು ಬೇಕಾದ್ರೂ ಸರ್ಪವಾಗಿ ನಿಮಗೆ ವಿರುದ್ಧವಾಗಿ ತಿರುಗಿ ಬಿದ್ದು ನಿಮ್ಮ ಕುಟುಂಬವನ್ನು ಹಾಳು ಮಾಡೋದಕ್ಕೆ ಅವಕಾಶ ಇರುತ್ತೆ. ಆಗ ಮೂರನೆಯವರಿಗೆ ಯಾರಿಗೂ ನಮ್ಮ ಕುಟುಂಬಗಳಲ್ಲಿ ನಾವು ಯಾವತ್ತೂ ಅವಕಾಶ ಕೊಡಬಾರದು. ಗಂಡನಿಗೆ ತನ್ನ ಹೆಂಡತಿಯ ಮೇಲೆ ಎಲ್ಲರಿಗಿಂತ ಹೆಚ್ಚಿನ ನಂಬಿಕೆ ಇರಬೇಕು. ತನ್ನ ಹೆಂಡತಿಗೆ ತನ್ನ ಗಂಡನ ಮೇಲೆ ಎಲ್ಲರಿಗಿಂತ ಹೆಚ್ಚಿನ ನಂಬಿಕೆ ಇರಬೇಕು. ತಂದೆ ತಾಯಿಗಳಿಗೆ ಅವ್ರ ಮಕ್ಕಳ ಮೇಲೆ ಎಲ್ಲರಿಗಿಂತ ಹೆಚ್ಚಿನ ನಂಬಿಕೆ ಇರಬೇಕು. ಆದ್ರೆ ಇವತ್ತು ಅನೇಕ ಕುಟುಂಬಗಳಲ್ಲಿ ಏನ್ ಪರಿಸ್ಥಿತಿ ಅಂತಂದ್ರೆ, ಗಂಡ ಹೆಂಡತಿಯ ಮಾತನ್ನ ನಂಬೋದಕ್ಕಿಂತ ಮೂರನೇವ್ರ ಮಾತನ್ನ ನಂಬೋದು ಜಾಸ್ತಿ. ಎಷ್ಟೋ ಹೆಂಡತಿಯರು ಗಂಡನ ಮಾತು ನಂಬೋದಕ್ಕಿಂತ ಮೂರನೇವ್ರು ಹೇಳೋ ಮಾತನ್ನ ನಂಬೋದು ಜಾಸ್ತಿ. ಆದ್ರೆ ಎಲ್ಲಿವರೆಗೂ ನಮ್ಮ ಕುಟುಂಬ ನಮಗೆ ಮುಖ್ಯ ಆಗದೆ ಮೂರನೇವ್ರ ಮಾತು ನಮಗೆ ಮುಖ್ಯ ಆಗುತ್ತೋ ಅಲ್ಲಿವರೆಗೂ ಆ ಕುಟುಂಬಗಳು ನೆಮ್ಮದಿ ಆಗಿರಲ್ಲ. ಆದ್ರೆ ಯಾವತ್ತು ಕುಟುಂಬವಾಗಿ ನಾವು ಮೂರನೆಯವರ ಮಾತಿಗೆ ಮೂರನೆಯವರಿಗೆ ಅವಕಾಶ ಕೊಡದೆ ನಾವು ಗಂಡ ಹೆಂಡತಿ ಮಕ್ಕಳಾಗಿ ಒಟ್ಟಾಗಿರ್ತೀವೋ ಅಲ್ಲಿವರೆಗೂ ಆ ಕುಟುಂಬಗಳು ಚೆನ್ನಾಗಿರುತ್ತೆ. ಆಗ ಆದಾಮ ಅವ್ವ ಚೆನ್ನಾಗಿದ್ರು, ಸರ್ಪ ಬರೋವರೆಗೂ ಅವ್ರು ಬಂತು, ಇವ್ರು ಕೆಟ್ಟೋದು. ಇವತ್ತು ಇದೇ ತರ ನಮ್ಮ ಕುಟುಂಬಗಳನ್ನ ಹಾಳು ಮಾಡಿ, ನಮ್ಮ ಜೀವಿತಗಳನ್ನ ಹಾಳು ಮಾಡಿ, ನಮ್ಮನ್ನ ನಾಶಪಡಿಸಬೇಕಂತ ಹೇಳಿ ಕಾಯ್ತಾರಂತ ಸರ್ಪಗಳು ಎಷ್ಟೋ ಇದೆ. ಆದ್ರೆ ಆ ಸರ್ಪಗಳಿಗೆ ನಾವು ಅವಕಾಶ ಕೊಡದ ಹಾಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಕ್ತದಲ್ಲಿ ನಮ್ಮನ್ನು ನಮ್ಮ ಕುಟುಂಬಗಳನ್ನು ಮರೆ ಮಾಡಿ ನಾವು ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಜೀವಿಸಬೇಕಾಗಿರೋದು ಬಹಳ ಮುಖ್ಯ. ಕುಟುಂಬಗಳು ಚೆದರಿ ಹೋಗೋದಕ್ಕೆ, ಹೊರಟು ಹೋಗಿ ಹೊರಗಡೆ ಮಾತಿಗೆ ಕಿವಿಗೊಡೋದಕ್ಕೆ ಅವಕಾಶ ಮಾಡಿಕೊಡೋದ ಹಾಗೆ ನಮ್ಮನ್ನು ನಾವು ಕಾಪಾಡಿಕೊಳ್ಬೇಕಾಗಿರೋದು ಬಹಳ ಮುಖ್ಯ. ಕುಟುಂಬದಲ್ಲಿ ಒಬ್ಬರನ್ನ ಒಬ್ಬರು ನಂಬಬೇಕಾಗಿರೋದು ಬಹಳ ಮುಖ್ಯ. ಆದ್ರೆ ಆ ರೀತಿ ಮಾಡಿದಾರ, ಮೂರನೇವರಿಗೆ ಅವಕಾಶ ಕೊಟ್ಟು, ಮೂರನೇವ್ರ ಮಾತಿಗೆ ಕಿವಿಗೊಟ್ಟು, ಅವ್ರು ಹಂಗಂತಾರೆ, ಇವ್ರು ಹಿಂಗೆ ಹೇಳ್ತಾರೆ, ನಿನ್ಗಿನ್ನ ಅವರೇ ಸರಿ ಅಂತೆಲ್ಲ ನಾವು ಕಾರ್ಯಗಳನ್ನ ಬಿಟ್ಟುಕೊಟ್ರೆ ಕುಟುಂಬ ಕೆಟ್ಟು ಹೋಗುತ್ತೆ. ಆಗ ಆದಾಮ ಅವಳ ಈ ಕುಟುಂಬದ ಈ ಪರಿಸ್ಥಿತಿಗೆ ಕಾರಣ ಏನು? ಈ ಕುಟುಂಬದ ಪರಿಸ್ಥಿತಿಗೆ ಮೂರನೇವ್ರನ್ನ ಬಿಟ್ಟುಕೊಟ್ಟದೇ ಕಾರಣ. ಅವ್ರ ಕುಟುಂಬದಲ್ಲಿ ಮೂರನೇವ್ರು ಬಂದಿದ್ದೇ ಕಾರಣ. ಆದ್ರೆ ಆ ರೀತಿಯಾಗಿ ನಮ್ಮ ಕುಟುಂಬಗಳಲ್ಲಿ ಸಂಭವಿಸದ ಹಾಗೆ ನಾವು ಜಾಗರೂಕರಾಗಿರೋಣ. ಮತ್ತೆ ಇನ್ನೊಂದು ಮುಖ್ಯವಾದ ನಾವು ತಿಳ್ಕೊಳ್ಬೇಕಾದ ವಿಷಯ ಏನು ಅಂತಂತಂದ್ರೆ, ನಮ್ಮ ಕುಟುಂಬಗಳಲ್ಲಿ ನಾವು ಯಾವತ್ತೂ ಮೂರನೇವ್ರನ್ನ ಬಿಡಬಾರದು. ಎರಡನೇದು, ನಾವು ಯಾವತ್ತು ಬೇರೆಯವರ ಕುಟುಂಬದಲ್ಲಿ ಮೂರನೇವರು ಆಗಬಾರದು. ಗಂಡ ಹೆಂಡತಿ ಮಕ್ಕಳು ಇವರೆಲ್ಲ ಒಂದು ಕುಟುಂಬ, ಇವರೆಲ್ಲ ಒಂದಾಗಿರ್ಬೇಕು. ಅವ್ರ ಮಧ್ಯದಲ್ಲಿ ಯಾರಾದ್ರೂ ಒಬ್ರು ಇರ್ತಾರೆ ಅಂದ್ರೆ ದೇವ್ರ ಮಾತ್ರನೇ, ಬೇರೆ ಯಾರಿಗೂ ಅವಕಾಶ ಇಲ್ಲ. ಅದೇ ರೀತಿ ಬೇರೆಯವರು ನಮಗೆ ಮೂರನೇವರಾಗಿ ನಮ್ಮ ಕುಟುಂಬಗಳಲ್ಲಿ ಬಂದು ಕ್ರಿಯೆ ಮಾಡೋದಕ್ಕೆ ನಾವು ಬಿಟ್ಟುಕೊಡಬಾರದು. ಅದೇ ಸಮಯದಲ್ಲಿ ನಾವು ಮೂರನೇ ವ್ಯಕ್ತಿಯಾಗಿ ಬೇರೆಯವರ ಕುಟುಂಬದಲ್ಲಿ ತಲೆ ಹಾಕಬಾರದು. ಬೇರೆಯವರು ನಮಗೆ ಸರ್ಪವಾಗೋದಕ್ಕೆ ನಾವು ಬಿಡಬಾರದು. ನಾವು ಬೇರೆಯವರ ಕುಟುಂಬದಲ್ಲಿ ಸರ್ಪ ಆಗಬಾರದು. ಇವತ್ತು ಎಷ್ಟು ಜನಗಳಿಗೆ ಏನ್ ಕೆಲಸ ಅಂತಂತಂದ್ರೆ, ಬೇರೆಯವ್ರ ಕುಟುಂಬದಲ್ಲಿ ತಲೆ ಆಗೋದೇ ಕೆಲಸ. ಅವ್ರ ಕುಟುಂಬದಲ್ಲಿ ಹೆಂಡತಿ ಏನ್ ಮಾಡ್ತಾಳೆ, ಅವ್ರ ಗಂಡ ಏನ್ ಮಾಡ್ತಾ ಇದ್ದಾನೆ, ಅವ್ರ ಮಕ್ಳೇನ್ ಮಾಡ್ತಾ ಇದ್ದಾರೆ, ಅವ್ರ ಮನೇಲಿ ಏನ್ ನಡೀತಾ ಇದೆ, ಅವ್ರು ಏನ್ ತಿಂತಾರೆ, ಅವ್ರು ಏನ್ ಕುಡಿತಾರೆ, ಅವ್ರು ಯಾವ ತರ ಬಟ್ಟೆಗಳು ಹಾಕೊಂತಾರೆ, ಅವ್ರಿಗೆ ಎಷ್ಟು ಸಂಬಳ, ಅವರು ಯಾವ ತರ ಜೀವಿಸ್ತಾ ಇದ್ದಾರೆ, ಈ ತರ ಬೇರೆಯವ್ರ ಕುಟುಂಬದ ವಿಷಯದ ತಲೆ ಹಾಕೋದೇ ಅವ್ರಿಗೆ ಕೆಲಸ.
ಮತ್ತೆ ಹೆಂಡತಿ ಸಿಕ್ಕಿದಾಗ ಹೆಂಡತಿ ಹತ್ರ ಒಂಥರ ಮಾತಾಡೋದು, ಗಂಡ ಸಿಕ್ಕಿದಾಗ ಗಂಡನ ಹತ್ರ ಒಂಥರ ಮಾತಾಡೋದು, ಮಕ್ಕಳು ಸಿಕ್ಕಿದಾಗ ಮಕ್ಕಳ ಹತ್ರ ಒಂಥರ ಮಾತಾಡೋದು. ಇವ್ರು ಹೋಗಿ ಅವ್ರ ಕುಟುಂಬದಲ್ಲಿ ಯಜಮಾನತನ ಮಾಡೋದು, ನಿಮ್ಮ ಸಮಸ್ಯೆಗಳೆಲ್ಲ ನಾನೇ ಪರಿಹರಿಸ್ಬಿಡ್ತೀನಿ ಅಂತ ಅಂದ್ಬಿಟ್ಟು. ಇದು ನಮ್ಗೆ ಅಗತ್ಯ ಇಲ್ಲ. ಅವ್ರ ಕುಟುಂಬವನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಗೊತ್ತು. ಆದ್ರೆ ನಾವು ಮೂರನೇವರಾಗಿ ಬೇರೆಯವ್ರ ಮನೆಯಲ್ಲಿ ತಲೆ ಹಾಕಿ ಅಲ್ಲಿ ಆಡಳಿತ ಮಾಡ್ಬೇಕಾದ್ರೆ ಅಗತ್ಯ ಇಲ್ಲ. ನಾವು ಬೇರೆಯವರ ಕುಟುಂಬಕ್ಕೆ ಮೂರನೇವರಾಗಿ ಯಾವತ್ತೂ ಸಹ ಪ್ರವೇಶ ಕೊಡಬಾರದು. ನಮ್ಮ ಕುಟುಂಬಗಳನ್ನ ನಾವು ಕಟ್ಕೊಳ್ಬೇಕು, ನಮ್ಮ ಮನೆಗಳನ್ನ ನಾವು ಕಟ್ಕೊಳ್ಬೇಕು. ಯೇಸು ಕ್ರಿಸ್ತನ ಹೇಳಿದ ಮಾತು, ನಿನ್ನ ಕಣ್ಣಲ್ಲೇ ತೊಲೆ ಬಿದ್ದಿದೆ, ನೀನು ಇನ್ನೊಬ್ಬನ ಕಣ್ಣಲ್ಲಿ ರವೆ ಬಿದ್ದಿದೆ, ಬಾ ತೆಗಿತೀನಿ ಅಂತ ಹೇಳೋದು ಏನು ಅಂತ ಯೇಸು ಕ್ರಿಸ್ತನ ಹೇಳಿ. ಆಗ ನಿನ್ನನ್ನು ನೀನು ಸರಿ ಮಾಡ್ಕೊ ಮೊದಲು ಅಂತ ಹೇಳಿದಾಗ ನಮ್ಮನ್ನು ನಾವು ಸರಿ ಮಾಡ್ಕೊಂಡು ದೇವರೇ ಅಂತ ನಾವು ಜೀವಿಸಬೇಕು. ನಾವು ಎಲ್ಲರಿಗಿಂತ ಬುದ್ಧಿವಂತರು ಅಂತ ಹೇಳಿ ಬೇರೆಯವ್ರಿಗೆಲ್ಲ ಹೋಗಿ ಬುದ್ಧಿ ಹೇಳಕ್ಕೆ ಹೋಗ್ಬಾರ್ದು. ಆದ್ರೆ ಯಾರಿಗಾದ್ರೂ ನಮ್ಮ ಹತ್ರ ಆಲೋಚನೆ ಕೇಳ್ಬೇಕಂತ ಇಷ್ಟ ಇದ್ರೆ ಅವ್ರಾಗ ಅವ್ರು ಬಂದು ಆಲೋಚನೆ ಕೇಳುವಾಗ, ನಮ್ಮ ಕುಟುಂಬದ ಪರಿಸ್ಥಿತಿ ಈ ತರ ಇದೆ, ನೀವ್ ಏನ್ ಹೇಳ್ತೀರಾ, ಏನ್ ಮಾಡಿದ್ರೆ ಸರಿ ಹೋಗ್ಬೋದು, ನಿಮ್ಮ ಅಭಿಪ್ರಾಯ ಏನು ಅಂತ ಅವ್ರ ಸಲಹೆ ಕೇಳುವಾಗ ನಾವು ಸಂತೋಷವಾಗಿ ಸಲಹೆ ಕೊಡ್ಬೋದು. ಆದ್ರೆ ಅವ್ರು ಏನು ಕೇಳಿದಿರ, ಏನು ಮಾಡಿದಿರ ಇರುವಾಗ ನಾವೇನೋ ಹೋಗಿ ಯಜಮಾನತನ ಮಾಡ್ತಾರ, ಹಂಗ್ ಮಾಡಿ, ಹಿಂಗ್ ಮಾಡಿ ಅಂತ ಹೇಳಿ ತಲೆ ಹಾಕುವಂತವರಾಗಿ ನಾವು ಇರಬಾರದು. ಆದ್ರೆ ನಮಗೆ ಅವ್ರ ಮೇಲೆ ಅಷ್ಟೊಂದು ಭಾರ ಇದ್ರೆ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ದೇವರೇ, ಈ ತರ ಪರಿಸ್ಥಿತಿ ಅವ್ರಿಗೆ ಸ್ವಾಮಿ, ಆದ್ರೆ ಇಂಥ ಪರಿಸ್ಥಿತಿ ಅವ್ರು ಬಿಡಿಸು, ಅವ್ರಿಗೆ ಯಾವ ತರ ಏನ್ ಮಾಡ್ಬೇಕು, ಹೆಂಗ್ ನಡಿಬೇಕಂತ ಸರಿಯಾದ ಆಲೋಚನೆ ಕೊಡು ದೇವ್ರೆ ಅಂತ ಹೇಳಿ ಅವ್ರಿಗೋಸ್ಕರ ಆಸಕ್ತಿಯನ್ನು ನಾವು ಪ್ರಾರ್ಥನೆ ಮಾಡಬೇಕು. ಆದ್ರೆ ಅದು ಬಿಟ್ಟು ನಾವೇನೋ ಅಲ್ಲಿ ಯಜಮಾನತನ ಮಾಡಕ್ ಹೋಗಿ ಅವರು ಇವ್ರು ಬೇರೆ ಎಲ್ಲೂ ಇರಲ್ಲ ಎಲ್ಲದಕ್ಕೂ ಬಂದ್ಬಿಡ್ತಾರೆ ಅಂತ ಅವ್ರು ಅನ್ಕೊಂಡು ಅವ್ರಿಗೆ ಸಮಾಧಾನ ಕೆಟ್ಟೋಗಿ, ಅವ್ರು ಒಬ್ರಿಗೊಬ್ರು ಸಮಾಧಾನ ಕೆಟ್ಟೋಗಿ, ಮತ್ತೆ ಅವ್ರು ಬಂದು ಇನ್ನೊಬ್ಬರ ಹತ್ರ ಅವ್ರು ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ನಮ್ಗೇನು ಗೊತ್ತಿಲ್ವಾ, ಎಲ್ಲ ಇವ್ರು ಹೇಳ್ಬೇಕಾ ಅಂತ ಅವ್ರಂದು ಕೊನೆಗೆ ಎಲ್ಲಾ ಕಡೆ ಬೆಂಕಿ ಎತ್ಕೊಂಡು ಎಲ್ಲಾ ಕೆಟ್ಟೋಗೋ ಬದಲು ನಮ್ಮ ಪಾಡಿಗೆ ನಾವು ಸುಮ್ಮನೆ ಇದ್ರೆ ಎಷ್ಟೋ ಒಳ್ಳೇದು. ಎಷ್ಟೋ ಸಮಸ್ಯೆಗಳಿಗೆ ಮೌನನೇ ಪರಿಹಾರ. ಎಲ್ಲಿವರೆಗೂ ಬಡ 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 ಅಂತ ಇರ್ತೀವೋ ಅಲ್ಲಿವರೆಗೂ ಸಮಸ್ಯೆ ಸರಿ ಹೋಗಲ್ಲ. ಯಾವತ್ತೇ ನಾವು ಸುಮ್ಮನಾಗ್ತೀವೋ ಆವತ್ತು ಎಷ್ಟೋ ಸಮಸ್ಯೆಗಳು ಸರಿ ಹೋಗೋದಕ್ಕೆ ಅವಕಾಶ ಇರುತ್ತೆ. ಆಗ ಅವ್ವ ಏನ್ ಮಾಡಿದ್ಲು, ಮೂರನೇವರಿಗೆ ಅವಕಾಶ ಕೊಟ್ಬಿಡ್ಲು. ಆಗ ಯಾವಾಗ ಮೂರನೇವ್ರು ಬಂದ್ರೋ ಇವ್ರ ಕುಟುಂಬ ಕೆಟ್ಟೋದು. ನಿಮ್ಮ ಕುಟುಂಬದಲ್ಲಿ ಮೂರನೇವ್ರು ಬರೋದಕ್ಕೆ ಯಾವತ್ತೂ ನಾವು ಅವಕಾಶ ಬಿಟ್ಟು ಕೊಡಬಾರದು. ಅದೇ ರೀತಿ ನೀವು ಯಾವತ್ತು ಬೇರೆಯವರಿಗೆ ಮೂರನೇವರಾಗಿ ಅವ್ರ ಕುಟುಂಬದಲ್ಲಿ ತಲೆ ಹಾಕಬಾರದು. ಅದೇ ಸಲಹೆ ಕೇಳಿದ್ರೆ ನಾವು ಖಂಡಿತವಾಗಿ ಒಳ್ಳೆ ಸಲಹೆ ಕೊಡಬೇಕು, ಇಲ್ಲವಾದ್ರೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ನಾವೆಲ್ಲ ಇದ್ದನಂತೂ ಕಣ್ಣುಗಳನ್ನು ಮುಚ್ಚಿ ದೇವರನ್ನ ನೋಡಿ ಪ್ರಾರ್ಥನೆ ಮಾಡೋಣ.